ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಆದಿಪರ್ವದಲ್ಲಿ ಇವಾಗ ಸೌತ ಮುನಿಗಳು ಮಹಾಭಾರತದ ಕಂಪ್ಲೀಟ್ ಸ್ಟೋರಿಯನ್ನು ಸಂಕ್ಷಿಪ್ತವಾಗಿ ಎಲ್ಲ ವರ್ಣನೆ ಮಾಡಿಬಿಟ್ಟು ಯುದ್ಧ ನಂತರ ಎಲ್ಲ ಪಾಂಡವರೆಲ್ಲ ಸೋತು ಹೋದ್ಮೇಲೆ ಕೇವಲ 10 ಜನ ಮಿಕ್ಕಿರ್ತಾರೆ. 7 ಜನ ಪಾಂಡವರು, 3 ಜನ ಕೌರವ್ರ ಕಡೆ. ಕೌರವ್ರ ಕಡೆ ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಅಂತ ಅಲ್ಲಿ 3 ಜನ ಮಿಕ್ಕಿರ್ತಾರೆ. ಪಾಂಡವ್ರ ಕಡೆ ಪಂಚಪಾಂಡವರು, ಕೃಷ್ಣ, ಸಾತ್ಯಕಿ 7 ಜನ ಈ ಕಡೆ. ಕೇವಲ 10 ಜನ ಉಳಿದಿರ್ತಾರೆ. ಎಷ್ಟು ಜನರಲ್ಲಿ? ಹೆಚ್ಚು ಕಡಿಮೆ 60 ಲಕ್ಷ ಚಿಲ್ಲರೆ 60 ಲಕ್ಷ ಚಿಲ್ಲರೆ ಜನ 18 ಅಕ್ಷೋಣಿ ಸೇನಾ ಸಮೇತ, ಕುದುರೆಗಳು, ಅಶ್ವಗಳು ಎಲ್ಲ ಸಮೇತ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ನದಿ ಹರಿತಾ ಇರುತ್ತೆ. ಆ ವರ್ಣನೆ ಬರುತ್ತೆ, ಯುದ್ಧದ ವರ್ಣನೆ ಬರುತ್ತೆ. ಆ ಭೂಮಿ ಕೆಂಪಗಾಗೋಗುತ್ತೆ. ರಕ್ತ ಯಾವತ್ತೇ ಆಗಲಿ ಭೂಮಿಯಲ್ಲಿ ಆ್ಯಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದಿದ್ರೆಗನ ಆ ರಕ್ತ ಭೂಮಿ ಮೇಲೆ ಬಿದ್ದರೆಗನ ಅಲ್ಲಿ ಬೇರೆ ಕಲರ್ ಮಣ್ಣಿದ್ರೂ ಕೂಡ ಕೆಂಪಗಾಗ್ಬಿಡುತ್ತೆ ಆ ಮಣ್ಣು. ಮತ್ತು ಆ ಕಲರ್ ಅಷ್ಟು ಬೇಗನೆ ಹೋಗೋದಿಲ್ಲ. ಆ ಥರ ಭಯಂಕರವಾಗ ಈ ಯುದ್ಧದಲ್ಲಿ ಇನ್ನೆಲ್ಲ ಆಗೋಗ್ಬಿಟ್ಟಿರುತ್ತೆ. ವಿಲಾಪ ಮಾಡ್ತಾ ಇರ್ತಾನೆ. ಸಂಜೆಯಲ್ಲಿ ಸ್ವಲ್ಪ ಬೈದು ಬಿಡ್ತಾನೆ, ಎಲ್ಲ ನಿಮ್ಮಿಂದನೇ ಆಗಿದ್ದು ಇಷ್ಟೊಂದೆಲ್ಲ ಅನರ್ಥ. ನೀವೇ ಎಲ್ಲರೂ ಹೇಳಿದ ಮಾತು ಕೇಳಿ ದುರ್ಯೋಧನನಲ್ಲಿ ಸ್ವಲ್ಪ ಹತೋಟಿಲಿ ಇಟ್ಕೊಂಡಿದ್ರಿ, ಇಲ್ಲಿ ತನಕ ಬರ್ತಿಲ್ಲ ಅಂತ. ಆವಾಗ ಇನ್ನು ಆ ದುಃಖದಲ್ಲೆಲ್ಲ ವ್ಯಕ್ತ ಮಾಡ್ತಾನೆ. ನನಗೂ ಗೊತ್ತಿತ್ತು ಸಂಜಯ, ನೀನು ನನ್ನನ್ನು ಬೈಬೇಡ, ನಾನು ಕೂಡ ಅವ್ರ ಮೇಲೆ ಇರೋ ಪ್ರೀತಿಗೆ ಮೋಹಕ್ಕೆ ವಶ ಆಗಿ ಅವರು ಮಾಡಿದ್ದಕ್ಕೆಲ್ಲ ನಾನು ಸಪೋರ್ಟ್ ಮಾಡಲೇಬೇಕಾಯಿತು. ನನಗೂ ಗೊತ್ತಾಗ್ತಾಯಿತ್ತು ಮುಂಚೆಯಿಂದನೇ ಪಾಂಡವರೇ ಗೆಲ್ತಾರೆ ಅಂದ್ಬಿಟ್ಟು ಇವೆಲ್ಲ ವಿಲಾಪ ಮಾಡ್ತಾಯಿದ್ದಾನೆ. ಇನ್ನು ಅದೇ ವಿಲಾಪ ಕಂಟಿನ್ಯೂ ಮಾಡ್ತಾನೆ. ಯದಾ ಶ್ರೌಷಂ ನರನಾರಾಯಣೌ ತೌ ಕೃಷ್ಣಾರ್ಜುನೌ ವದತೋ ನಾರದಸ್ಯ ಅಹಂ ದ್ರಷ್ಟಾ ಬ್ರಹ್ಮಲೋಕೆ ಚ ಸಮ್ಯಕ್ ತದಾ ನ ಸಂಶಯ ವಿಜಯಾಯ ಸಂಜಯ. ಧೃತರಾಷ್ಟ್ರನು ತುಂಬ ಬುದ್ಧಿವಂತನು. ಯಾರೇ ಆಗಲಿ ಒಂದು ಇಂದ್ರಿಯ ಕಣ್ಣಿಲ್ಲ ಅಂದ್ರೆಗನ ಕ್ರೂಟರಾಗಿರ್ತಾರಲ್ಲ, ಮಿಕ್ಕಿದ ಇಂದ್ರಿಯಾಗಲಿ ಭಯಂಕರ ಶಾರ್ಪ್ ಆಗಿಬಿಟ್ಟಿರ್ತವೆ. ನಾರದರು ಮುಂಚೆ ಬಂದು ಹೇಳಿರ್ತಾರೆ. ನಾರದರನ್ನ ಒಂದು ಪ್ರಶ್ನೆ ಕೇಳಿರ್ತಾನೆ, ಏನು ಕರ್ಣನಿಗೂ ಅರ್ಜುನಿಗೆ ಯಾಕೆ ಇಷ್ಟೊಂದು ವೈರ್ಯ? ಒಬ್ರಿಗೊಬ್ರು ನೋಡಿದ್ರೇ ಆಗೋದಿಲ್ವಲ್ಲ ಅಂದರೆ ಅವ್ರದ್ದು ಪುರಾಣ ಸ್ಟೋರಿ ಎಲ್ಲ ಹೇಳ್ತಾನೆ. ಈ ಕೃಷ್ಣಾರ್ಜುನರು ಯಾರೂ ಅಲ್ಲ, ನರನಾರಾಯಣ ಋಷಿರು ಪೂರ್ವಕಾಲದಲ್ಲಿ. ಅವನು ಯಾರು ಕಾರ್ತ್ಯ ವೀರಾರ್ಜುನನೂ ಯಾರೋ ಒಬ್ಬ ಇರ್ತಾನೆ. ಅವನನ್ನು ಸಾಯಿಸೋದಕ್ಕೆ ನರ ಮತ್ತು ನಾರಾಯಣ ಋಷಿ ಇಬ್ಬರೂ ಸ್ವಲ್ಪ ದಿವಸ ಇವ್ರು ಯುದ್ಧ ಮಾಡೋದು, ಸ್ವಲ್ಪ ದಿವಸ ಅವ್ರು ಯುದ್ಧ ಮಾಡೋದು. ಆ ಥರ ಮಾಡಿ ಅವನಿಗೆ ಬುದ್ಧಿ ಕಳಿಸಿರ್ತಾರೆ. ಅವನನ್ನು ಪೂರ್ತಿ ಸಾಯಿಸೋದಕ್ಕಾಗಿರೋದಿಲ್ಲ. ಆ ಜನ್ಮದ ವೈರ್ಯ ಮತ್ತು ಲಾಸ್ಟಿಗೇನೋ ಸಾಯಿಸಿಬಿಟ್ಟಿರ್ತಾರೆ ಆ ಜನ್ಮದಲ್ಲಿ. ಬಟ್ ಇನ್ನೂ ಆ ಸೇಡ್ ಏನಿರುತ್ತೆ ಲಾಸ್ಟು ಅಲ್ಲಿ ನರ ಮತ್ತು ರಾಕ್ಷಸ ಯುದ್ಧ ಮಾಡಿರ್ತಾರೆ. ಅವರಿಬ್ಬರದ್ದು ಅದು ಆ ಸೇಡ್ ಅನ್ನೋದು ಆ ಜನ್ಮದಲ್ಲಿ ಪೂರ್ತಿ ಆಗಿರೋದಿಲ್ಲ. ಸಾವಿರಾರು ವರ್ಷ ಜಗಳ ಆಡಿರ್ತಾರಲ್ಲ, ಅದೇ ನೆಕ್ಸ್ಟ್ ಜನ್ಮಕ್ಕೆ ಪೆಂಡಿಂಗ್ ಇತ್ತು ಆ ದ್ವೇಷ. ಅದಕ್ಕೆ ಅರ್ಜುನ ಎಲ್ಲ ವಿಷಯದಲ್ಲೂ ಸ್ವಲ್ಪ ಚೆನ್ನಾಗಿ ಧರ್ಮಾತ್ಮನಾಗಿ ಎಲ್ಲವೂ ಚೆನ್ನಾಗಿ ಶಾಂತಿಯಿಂದ ಎಲ್ಲ ಇರ್ತಾನೆ. ಕರ್ಣನ ವಿಷಯ ಬಂದಾಗ ಸಾಮಾನ್ಯ ವ್ಯಕ್ತಿ ಥರ, ರಾಗದ್ವೇಷಗಳಿರೋ ವ್ಯಕ್ತಿ ಥರನೇ ವರ್ತನೆ ಮಾಡ್ತಾ ಇರ್ತಾನೆ. ಅದು ಪೂರ್ವ ಜನ್ಮದ ಸೇಡ್ ಹಂಗಿರುತ್ತೆ ಅವರಿಬ್ಬರಿಗೆ ಮಧ್ಯದಲ್ಲಿ. ಅದಕ್ಕೆ ನಮಗೆ ಕೂಡ ಅಷ್ಟೇ, ಈ ಜನ್ಮದಲ್ಲಿ ಸುಮ್ಮನೆ ಯಾವುದೋ ಒಂದು ವ್ಯಕ್ತಿ ಮೇಲೆ ಹೆಚ್ಚು ಪರಿಚಯ ಇಲ್ಲ, ಹೆಚ್ಚು ಏನು ಕಲಿತು ಏನು ಕೆಲಸನೇ ಮಾಡಿಲ್ಲ, ಆದರೂ ಕೂಡ ಸುಮ್ಮನೆ ನಮಗೆ ಕೋಪ ಬರ್ತಿದೆ ಅಂದರೆ ಪೂರ್ವಜನ್ಮದಲ್ಲಿ ಏನೋ ನಡೆದಿದೆ ಅಂತ ಅರ್ಥ. ಕಾರಣ ಇಲ್ದಿರ ಏನೂ ಆಗೋದೇ ಇಲ್ಲ ಪೂರ್ವಜನ್ಮದಲ್ಲಿ. ಅದು ಅಂಥವ್ರು ಮತ್ತೆ ಎದುರುಗಡೆ ಬಂದಿದ್ದಾರೆ ಅಂತ.
ಇದನ್ನೆಲ್ಲ ನಾರದ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಮುಂಚೆನೇ ಹೇಳಿರ್ತಾರೆ. ಅವರು ನರನಾರಾಯಣ ಋಷಿರಂತ ಯಾವಾಗ ಹೇಳಿರ್ತಾರೋ ಆವಾಗಲೇ ಅನಿಸ್ಬಿಟ್ಟಿತ್ತಂತೆ, ಪೂರ್ವ ಜನ್ಮದಲ್ಲಿ ಅವರು ಅಷ್ಟೊಂದು ಮಹಾಪರಾಕ್ರಮಿ ವೀರರಂದರೆ ಅವರು ಸಾಕ್ಷಾತ್ ಅವತಾರ ಪುರುಷರು ಅವರು. ಮತ್ತು ಅವರಿಗೂ ಮತ್ತೆ ಇಲ್ಲಿ ಭೂಲೋಕಕ್ಕೆ ಬಂದಿದ್ದಾರೆ ಅಂದಾಗ ನನ್ನ ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ. ಮತ್ತು ಇನ್ನು ಹಂಗೆ ಹೇಳ್ತಾವ್ರೆ. ಯದಾ ಶ್ರೋಷಂ ಲೋಕಹಿತಾಯ ಕೃಷ್ಣಂ ಶಮಾರ್ತಿನಮುಪಯಾತಾಂ ಪುರಾಣಂ ಶಮಂ ಕುರ್ವಾಣಮಕೃತಾರ್ಥಂಚ ಯಾತಂ ತದಾ ನ ಸಂಶಯ ವಿಜಯಾಯ ಸಂಜಯ. ಯಾವಾಗ ಶ್ರೀಕೃಷ್ಣ ಪರಮಾತ್ಮನು ಸಂಧಿ ಮಾಡೋಕ್ಕೆ ಬಂದನು, ಸಂಧಿ ಮಾಡೋಕ್ಕೆ ಬಂದಾಗ ಸಂಧಿ ಮಾಡೋದಕ್ಕೆ ಕೇವಲ 5 ಊರೇ ಕೇಳಿದ್ರು. ಆ 5 ಊರು ಕೂಡ ಕೊಡ್ದಿರ ಎಲ್ಲಿ ಆ ಸಂಧಿಯ ಪ್ರಯತ್ನಗಳೆಲ್ಲ ವಿಫಲವಾಗೋಯ್ತು. ಆವಾಗಲೇ ಅನಿಸ್ಬಿಡ್ತಂತೆ ಇನ್ನು ಮುಗೀತು, ಸಂಧಿ ಕಾರ್ಯ ಕೂಡ ನಡೆಯೋಕ್ಕಾಗಲಿಲ್ಲ ಅಂದರೆ ಇನ್ನು ತಪ್ಪದಿರ ನನ್ನ ಮಕ್ಕಳನ್ನು ಗೆಲ್ಲೋದಕ್ಕಾಗಲ್ಲ ಅಂದ್ಕೊಂಡ್ಬಿಟ್ರಂತೆ. ಮತ್ತು ಅಷ್ಟೇ ಅಲ್ಲ, ಅದೇ ಸಭದಲ್ಲಿ ಸಂಧಿ ವಿಫಲ ಆದರೂ ಕೂಡ ಇನ್ನೂ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಯದಾ ಶ್ರೌಷಂ ಕರ್ಣ ದುರ್ಯೋಧನಾಭ್ಯಾಂ ಬುದ್ಧಿಂ ಕೃತಾಂ ನಿಗ್ರಹೇ ಕೇಶವಸ್ಯ ತಂ ಚಾತ್ಮಾನಂ ಬಹುಧಾ ದರ್ಶಯಾನಾಂ ತದಾ ನ ಸಂಶಯ ವಿಜಯಾಯ ಸಂಜಯ. ದುರ್ಯೋಧನ ಮತ್ತು ಕರ್ಣ ಈ ಕೃಷ್ಣ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾನೆ, ಭಯಂಕರ ಆ ಕಡೆನೂ ಆ ಕಡೆ ಈ ಕಡೆ ಇರ್ತಾನೆ. ಮತ್ತು ನಮಗೆ ಯಾವತ್ತಿದ್ರೂ ಸಮಸ್ಯೆ ಮಾಡೋದಿವನೇ, ಇವನನ್ನು ನಾವು ಈಗಲೇ ಬಂದಿ ಮಾಡಿಬಿಟ್ಟು ಜೈಲಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಬಂದಿ ಮಾಡೋಕ್ಕೆ ಹೋಗ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಎಂತಹ ದುರ್ಬುದ್ಧಿ. ಆವಾಗ ವಿಶ್ವರೂಪ ದರ್ಶನ ಒಳಗಡೆನೇ ತೋರಿಸಿ, ಮಕ್ಕಳ ನಾನು ಯಾರಂತ ನಿಮಗಿನ್ನೂ ಗೊತ್ತಿಲ್ಲ ಅಂದ್ಬಿಟ್ಟು ಆವಾಗಲೇ ತೋರಿಸಿರ್ತಾನೆ. ಆವಾಗಲೇ ಆ ಘಟನೆ ತಿಳಿದಾಗ ಧೃತರಾಷ್ಟ್ರನಿಗೆ ಅನಿಸುತ್ತೈತೆ ಇನ್ನು ಮುಗೀತು ಕೆಲಸ ಇನ್ನು ಅಂತ. ನನ್ನ ಮಕ್ಕಳು ಇಂಥ ದುರ್ಬುದ್ಧಿಯವರು, ಆ ಸಂಧಿ ಕಾರ್ಯ ವಿಫಲ ಮಾಡೋರು ಅಸಂತುಷ್ಟಿಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಅಂತಲೇ ಅನರ್ಥ ಅನ್ಕೋಬೇಕು. ಅದಲ್ಲದೆ ಹೋಗೋರನ್ನು ಕೂಡ ಬಂದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಮತ್ತು ಈ ಪ್ರಯತ್ನ ಸುಮ್ಮನೆ ಇರ್ತಾರ, ಇನ್ನು ಮುಗೀತಂತ ಆವಾಗಲೇ ಅನಿಸ್ಬಿಡ್ತಂತೆ ನನ್ನ ಮಕ್ಕಳನ್ನು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೌಷಂ ವಾಸುದೇವೋ ಪ್ರಯಾತೆ ರಥಸ್ಸೈಕಾಮಗ್ರತಸ್ತಿಷ್ಠಮಾನಾಂ ಆರ್ತಾಂ ಪೃಥಾಂ ಸಾಂತ್ವತಾಂ ಕೇಶವೇನ ತದಾ ನ ಸಂಶಯ ವಿಜಯಾಯ ಸಂಜಯ. ಎಲ್ಲ ಇದನ್ನ ಸಂಧಿನೂ ವಿಫಲ ಆದಿ ತಿರುಗಿ ಹೋಗ್ತಾ ಇದ್ದಾಗ ಕೃಷ್ಣನ ರಥ ಒಂದು ಕಡೆ ಇಟ್ಕೊಂಡು ಅಳ್ತಾ ಇರ್ತಾಳೆ ಕುಂತಿ. ತಾಯಿಗೂ ಎಷ್ಟು ಹೆದರಿಕೆ ಇರುತ್ತಲ್ಲ, ಇವ್ರ ಹತ್ರ ಏನೂ ಎಲ್ಲ ಮತ್ತು ಅಷ್ಟು ದೊಡ್ಡ ಸೇನೆಗಳು ಅವ್ರ ಕಡೆ ಇದ್ದಾವೆ, ನನ್ನ ಮಕ್ಕಳು ಗೆಲ್ತಾರೋ ಇಲ್ಲೋ, ಮತ್ತು ಇದೆಲ್ಲ ಏನಾಗುತ್ತೇನೋ ಅಂತ ದುಃಖ ಇರುತ್ತಲ್ಲ. ಆವಾಗ ಅಳ್ತಾ ಇದ್ದಾಗ ಪ್ರತಿಜ್ಞೆ ಮಾಡಿರ್ತಾನೆ, ನಾನು ನಿನಗೆ ಮಾತು ಕೊಡ್ತಾಯಿದ್ದೀನಿ, ನನ್ನ ಕಂಠದಲ್ಲಿ ಪ್ರಾಣ ಇರೋ ತನಕ ಒಬ್ಬ ಪಾಂಡವನು ಕೂಡ ಯಾರಿಗೂ ಏನೂ ಆಗೋದಿಲ್ಲ ಅಂತ. ಇದರಲ್ಲಿ ಇನ್ನೂ ಒಂದು ರಹಸ್ಯ ಇರುತ್ತೆ. ಪಾಂಡವನು ಧರ್ಮದ ಕಡೆ ಯಾರನ್ನ ಬೇಕಾದರೂ ತಿರ್ಸ್ಬೋದಾಗಿತ್ತು, ಕೌರವರನ್ನೇ ಧರ್ಮಾಚರಣೆ ಮಾಡೋ ಥರ ಕೂಡ ಮಾಡಿಸ್ಬೋದಾಗಿತ್ತು. ನಕುಲಂದು ಒಂದು ದೊಡ್ಡ ಸ್ಟೋರಿ ಇರುತ್ತೆ. ಮಹಾಬುದ್ಧಿವಂತ, ಸರ್ವಜ್ಞ ಆಗಿರ್ತಾನೆ ನಕುಲ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಅವ್ರ ತಂದೆ ಪಾಂಡು ಸತ್ತ ಮೇಲೆ ನನ್ನ ಶರೀರನ 5 ಭಾಗಗಳು ಮಾಡಿಕೊಂಡು ನೀವು ತಿಂದುಬಿಡಿ ಅಂತ ಹೇಳಿರ್ತಾನೆ ಮಕ್ಕಳಿಗೆ. ಇವ್ರು ಯಾರು ಆಜ್ಞೆ ಅದರಲ್ಲಿ ಹೆಂಗೆ ನಮ್ಮ ಸ್ವಂತ ತಂದೆಯನ್ನು ನಾವು ಕಟ್ ಮಾಡ್ಕೊಂಡು ತಿನ್ನೋದಕ್ಕಾಗುತ್ತಾ ಅಂದ್ಬಿಟ್ಟು ಅವರು ಆ ಕೆಲಸ ಮಾಡೋದಿಲ್ಲ. ಬಟ್ ಈ ನಕುಲ ಸ್ವಲ್ಪ ಏನೋ ನಮ್ಮ ತಂದೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಏನೋ ಸಾರ್ತಾ ಇರ್ತಂತ ಒಂದು ಹೆಬ್ಬಟ್ಟು ತಿಂದುಬಿಟ್ಟಿರ್ತಾನೆ. ಆ ಹೆಬ್ಬಟ್ಟು ತಿಂದುಬಿಟ್ಟಿದ್ರೆ ಈಗನ ಅಂದರೆ ಅದೊಂದು ಭಾಗ, ಯಾವುದೋ ಒಂದು ಭಾಗ ಅಂತ ಆಯಿತು, ಅವನ ಭಾಗ ಅವನು ತಿಂದಿರ್ತಾನೆ. ಎಲ್ಲ 3 ತ್ರಿಕಾಲದ ಜ್ಞಾನಗಳೆಲ್ಲ ಗೊತ್ತಾಗ್ಬಿಡುತ್ತೆ. ಪೂರ್ವಜನ್ಮ ಪರಜನ್ಮ, ಯಾರು ಎಲ್ಲಿ ಜನ್ಮ ತಗೊಂಡು ಯಾರು ಬಂದಿದ್ದಾರೆ, ಏನಾಗುತ್ತೆ ಅಂದ್ಬಿಟ್ಟು ನಕುಲನಿಗೆ ಗೊತ್ತಾಗ್ಬಿಡುತ್ತೆ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲೇ ಚಕ್ರ ಇರೋದಂತ. ಅವನು ಯಾರ ಕಡೆ ಇರ್ತಾನೋ ಅವ್ರಿಗೆ ಗೆಲುವು ಅನ್ನೋದು ಪಕ್ಕ ಗೊತ್ತಾಗ್ಬಿಡುತ್ತೆ. ಹೋಗ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೇಳ್ಬಿಟ್ಟು, ನಾವು 5 ಜನರಲ್ಲಿ ಯಾರು ಒಬ್ಬರು ಪ್ರಾಣ ಹೋದ್ರೂ ಕೂಡ ನಿನ್ನ ಪ್ರಾಣ ಕೂಡ ಆವತ್ತೇ ಹೋಗ್ಬಿಡುತ್ತೆ ಅಂತ ಏನೋ ಈ ಥರ ಮಾತುಕತೆಯಲ್ಲಿ ಏನೋ ಒಂದು ಲಿಂಕ್ ಶಾಪ ಥರ ಮಾಡಿಬಿಟ್ಟಿರ್ತಾರೆ. ಕೃಷ್ಣ ಪರಮಾತ್ಮನಿಗೂ ಗೊತ್ತಾಗ್ಬಿಟ್ಟಿದೆ ಇವನು ಈಗ ವಿಪರೀತ
ಸರ್ವಜ್ಞನೇ ಆಗ್ಬಿಟ್ಟು ತ್ರಿಕಾಲಜ್ಞಾನಿ ಆಗ್ಬಿಟ್ಟಿದಂತ ಅವನು ಶ್ರೀಕೃಷ್ಣ ಪರ್ವತ ಒಂದು ಶಾಪ ಆಗಿಬಿಡ್ತಾನೆ. ನಿನ್ನ ಒಂದು ಈ ದಿವ್ಯ ಶಕ್ತಿ ಬಗ್ಗೆ ನೀನು ಯಾರಿಗಾದರೂ ಹೊರಗಡೆ ಹೇಳ್ಕೊಂಡ್ರೆಗನ ನೀನು ನಷ್ಟ ಆಗಿಬಿಡ್ತೀಯ ಅಂದ್ಬಿಟ್ಟು ಶಾಪ ಹಾಕಿರ್ತಾನೆ. ಅದು ಒಂದು ಕಾರಣ ಇರುತ್ತೆ. ಅದಕ್ಕೆ ಪಾಂಡವರು ಒಬ್ಬರು ಸಾಯೋಂಗೇ ಇಲ್ಲ. ಸತ್ರೆಗನ ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಶರೀರ ಕೂಡ ಬಿದ್ದೋಗ್ಬಿಡುತ್ತೆ. ಅವೆಲ್ಲ ಲಿಂಕ್ಸ್ ಇರುತ್ತೆ ಆ ಥರ, ಅವೆಲ್ಲ ಬರುತ್ತೆ ಈಗ ಮಹಾಭಾರತದಲ್ಲಿ. ಮತ್ತು ಇನ್ನು ಆವಾಗಲೇ ಅನಿಸ್ತಂತೆ ಕುಂತಿಗೆ ಯಾವಾಗ ಪ್ರತಿಜ್ಞೆ ಮಾಡಿ ಇನ್ನು ವರದಾನ ಕೊಟ್ಬಿಟ್ನೋ ಇನ್ನು ಆವತ್ತು ಆ ವಾರ್ತೆಯನ್ನು ಕೇಳಿದಾಗ ಇನ್ನು ಮುಗೀತೀವಿ ನಾವು. ಕೃಷ್ಣ ಪರಮಾತ್ಮನೇ ಇನ್ನು ವಚನ ಕೊಟ್ಟಿದ ಮೇಲೆ ಇನ್ನು 100% ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೌಷಂ ಮಂತ್ರಿಣಾ ವಾಸುದೇವಂ ತಥಾ ಭೀಷ್ಮಂ ಶಾಂತನವಂಚ ತೇಷಾಂ ಭಾರದ್ವಾಜಂ ಚಾಶಿಶೋನುಬ್ರುವಾಣಾಂ ತದಾ ನ ಸಂಶಯ ವಿಜಯಾಯ ಸಂಜಯ. ಯಾವಾಗ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಕಡೆ ಮಂತ್ರಿ ಆಗಿಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತೋ, ಅಂದರೆ ಅಷ್ಟು ಮೇಯ್ನ್ ರೋಲು ಮಂತ್ರಿ ಅಂದರೆ ಏನು ಮೇಯ್ನ್ ರೋಲ್ ಇರುತ್ತೆ ಎಲ್ಲ ಸೇನಾದಲ್ಲಿ ಕಾರ್ಯಾಚರಣೆ ಯಾವಾಗ ಯುದ್ಧಕ್ಕೆ ಬಿಡಬೇಕು ಅಂದ್ಬಿಟ್ಟು. ಮತ್ತು ಆ ಜವಾಬ್ದಾರಿನೇ ಶ್ರೀಕೃಷ್ಣ ಪರಮಾತ್ಮ ತೊಗೊಂಡ್ಬಿಟ್ಟಿದ್ದಾನೆ ಅಂದಮೇಲೆ ಮತ್ತು ಯುದ್ಧದಲ್ಲಿ ಭೀಷ್ಮ ಮತ್ತು ದ್ರೋಣರಿಗೆ ಬಾಣಗಳಿಂದನೇ ನಮಸ್ಕಾರ ಮಾಡಿರ್ತಾನೆ ಅರ್ಜುನ. ಅದರಿಂದನೇ ಸಂತುಷ್ಟಿ ಆಗಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟಿರ್ತಾರೆ, ವಿಜಯೀ ಭವ ಅಂದ್ಬಿಟ್ಟು ಅರ್ಜುನನಿಗೆ. ಈ ಕಡೆ ಆಪೋಸಿಟ್ ಸೈನ್ಯದಲ್ಲಿ ಇರ್ತಾರೆ, ಕೃಷ್ಣನ ಒಂದು ವಿನಯತೆ ಅನ್ನು ನೋಡಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟಿರ್ತಾರೆ. ದ್ರೋಣನಿಗೆ ಅರ್ಜುನ ಅಂದರೆ ಅಷ್ಟು ಪ್ರೀತಿ ಇರುತ್ತೆ. ತನ್ನ ಶಿಷ್ಯನ ಮೇಲೆ ಶಿಷ್ಯನ ಕೀರ್ತಿ ಗುರುವಿನ ಕೀರ್ತಿನೇ ಅಲ್ಲ, ಇನ್ನು 3 ಲೋಕದಲ್ಲೂ ಸಾಟಿ ಇಲ್ಲ ಅಂದಾಗ ಇನ್ನು ಗುರುಗಳಿಗೆ ಅದೇ ಪರಮಾನಂದ ಆಗಿರುತ್ತೆ. ವಿರಾಟ್ ಪರ್ವದಲ್ಲೂ ಕೂಡ ಅಷ್ಟೇ, ಮುಂಚೆನೇ ನಮಸ್ಕಾರದ ಬಾಣಗಳ ಮುಂದೆ ಬಿಡ್ತಾನೆ, ಅಲ್ಲೂ ಕೂಡ ಅವರು ಆಶೀರ್ವಾದ ಮಾಡಿಬಿಟ್ಟಿರ್ತಾರೆ. ಮತ್ತು ಇನ್ನು ಅವರೇ ಆಪೋಸಿಟಲ್ಲಿ ನಿಂತಿರೋರೇ ಆಶೀರ್ವಾದ ಮಾಡಿದಾಗ 100% ಗೆಲುವು ಅಂತಾರೆ. ರಾಮಾಯಣದಲ್ಲೂ ಹಂಗೆ ಬರುತ್ತೆ. ವಿಜಯ ಯುದ್ಧದ ಮುಹೂರ್ತ ಇಡಬೇಕಾದ್ರೆ ಇಲ್ಲಿ ಅಲ್ಲಿ ಇವರೆಲ್ಲ ವಾನರರು, ಅವ್ರ ಕ್ಷತ್ರಿಯರು, ಬ್ರಾಹ್ಮಣ ಪುರೋಹಿತ ಬೇಕಲ್ಲ, ಕರ್ಮಕಾಂಡ ಮಾಡಿಸ್ಬೇಕಂದ್ರೆ ಶಿಖಾಸೂತ್ರ ಇರೋಂಥ ಪುರೋಹಿತ ಬೇಕು. ಇಲ್ಲಿ ಯಾರಿದಾನಪ್ಪ ಪುರೋಹಿತ ಅಂತ ನೋಡಿದ್ರೆ ಅಲ್ಲಿ ಸರಿ ರಾವಣನೇ ಅವನು ಪುರೋಹಿತ, ಬ್ರಾಹ್ಮಣ ಇದು ಅಂತು ಬ್ರಾಹ್ಮಣನ್ನೇ ಕರೆಸಿರ್ತಾರೆ, ರಾವಣನೇ ಆ ಪೂಜೆಯಲ್ಲಿ ಪುರೋಹಿತ ವಹಿಸ್ಬಿಟ್ಟು ಆಶೀರ್ವಾದ ಮಾಡಿರ್ತಾನೆ ವಿಜಯೀ ಭವ ಅಂತ. ಇನ್ನು ಮತ್ತು ಅವ್ರ ಆಪೋಸಿಟಲ್ಲಿ ನಿಂತಿರೋರೇ ಆಶೀರ್ವಾದ ಮಾಡಿದ ಮೇಲೆ 100% ಗೆಲುವು ನಿಶ್ಚಿತ ಅಂತ. ಮತ್ತು ಯದಾ ಶ್ರೌಷಂ ಕರ್ಣ ಉವಾಚ ಭೀಷ್ಮಂ ನಾಹಂ ಯೋತ್ಸೆ ಯುಧ್ಯಮಾನೆ ತ್ವಯೀತಿ ಹಿತ್ವಾ ಸೇನಾಮಪಚಕ್ರಾಮ ಚಾಪಿ ತದಾ ನ ಸಂಶಯ ವಿಜಯಾಯ ಸಂಜಯ. ಯಾವಾಗ ಕರ್ಣನಿಗೂ ಭೀಷ್ಮನಿಗೂ ವಾಗ್ವಾದಗಳು ಯುದ್ಧ ನಡೀತು, ಇವ್ರ ಕಡೆ ಕೌರವದಲ್ಲಿ ಒಳಗಡೆ ಯುದ್ಧ ನಡೀತು, ಭೀಷ್ಮನಿಗೆ ಕರ್ಣ ಅಂದರೆ ಆಗ್ತಿರಲಿಲ್ಲ. ಯಾಕಂದರೆ ಕರ್ಣನ ಒಂದು ಬಲದಿಂದಾನೇ ದುರ್ಯೋಧನ ಆ ದುಷ್ಟ ಕಾರ್ಯಕ್ಕೆ ಮುಂದಾಗ್ತಾನೆ, ಇಲ್ಲಾಂದರೆ ಅವನಿಗೆ ಧೈರ್ಯ ಇರೋದಿಲ್ಲ. ಪಾಂಡವ್ರದ್ದು ಸಣ್ಣ ವಯಸ್ಸಿನಿಂದ ಬಲ ಪರಾಕ್ರಮಗಳೆಲ್ಲ ನೋಡಿರ್ತಾನೆ. ಭೀಮಾರ್ಜುನರನ್ನು ಗೆಲ್ಲೋದು, ಭೀಮಾರ್ಜುನರ ಸೋಲು ನೋಡೇ ಇರೋದಿಲ್ಲ. ಭೀಮನ ಜೊತೆ ಗದಾ ಯುದ್ಧ ಆದಾಗೇನೋ ಡ್ರಾ ಆಗಿರುತ್ತೆ ಮ್ಯಾಚು. ಯಾಕಂದರೆ ಗದಾ ಯುದ್ಧದಲ್ಲಿ ದುರ್ಯೋಧನ ಕೂಡ ಏನು ಕಡಿಮೆ ಇಲ್ಲ, ಇಬ್ಬರು ಬಲರಾಮನ ಶಿಷ್ಯರೇ ಭೀಮ ಮತ್ತು ದುರ್ಯೋಧನ. ಆದ್ದರಿಂದ ದುರ್ಯೋಧನನ ಭೀಮ ಕೂಡ ಸೋಲ್ಸೋಕ್ಕಾಗಿರೋದಿಲ್ಲ. ಅದೊಂದು ಬಿಟ್ಟರೆ ಮಿಕ್ಕಿದ್ದು ಕೌಶಲದಲ್ಲಿ ಅರ್ಜುನ ಇವರು ಅರ್ಜುನನಿಗೆ ಯಾರು ಸರಿಸಾಟಿ ಈ ಕಡೆ ಇರೋದಿಲ್ಲ. ಒಬ್ಬ ಕೌಂಟರ್ ವೇಟ್ ಅಂದರೆ ಕರ್ಣ ಒಬ್ಬ ಇರ್ತಾನೆ. ಆವಾಗ ಖುಷಿ ಆಗಿಬಿಡುತ್ತೆ, ಅರ್ಜುನನಿಗೂ ಕೌಂಟರ್ ವೇಟ್ ನನ್ನ ಕಡೆ ಇದ್ದಾನೆ ಅಂದ್ಬಿಟ್ಟು ಕರ್ಣನ ಒಂದು ಬಲದಿಂದನೇ ಎಲ್ಲ ಈ ದುಷ್ಕರ್ಮಗಳಿಗೆ ಮುಂದಾಗ್ತಾ ಇರ್ತಾನೆ. ಅದಕ್ಕೆ ಭೀಷ್ಮನಿಗೆ ಕರ್ಣನ ಮೇಲೆ ಕೋಪ ಇರುತ್ತೆ. ಇವನು ಕೊಡೋ ಬಲದಿಂದ, ಇವನು ಕೊಡೋ ಧೈರ್ಯದಿಂದನೇ ನಮ್ಮನ್ನು ಇನ್ನೂ ಹಾಳಾಗ್ತಾ ಇದ್ದಾನೆ ಅಂದ್ಬಿಟ್ಟು ಮೊದಲಿಂದನೇ ಅವರಿಬ್ಬರು ಭೀಷ್ಮನಿಗೂ ಕರ್ಣನಿಗೂ ಆಗೋದಿಲ್ಲ. ಇಬ್ಬರು ಪರಶುರಾಮನ ಶಿಷ್ಯರೇ. ಭೀಷ್ಮ ಕೂಡ ಪರಶುರಾಮನ ಶಿಷ್ಯನೇ, ಕರ್ಣ ಕೂಡ ಪರಶುರಾಮನ ಶಿಷ್ಯನೇ. ಇಬ್ಬರು ಏನು ಒಬ್ರಿಗಿಂತ ಒಬ್ಬರು ಗ್ರೇಟೇ ಅವರು. ಇಬ್ಬರು ಜಗಳ ಆಡ್ಕೊಂಡು ಇನ್ನು
ಕರ್ಣ ಪ್ರತಿಜ್ಞೆ ಮಾಡ್ತಾನೆ, ಎಲ್ಲಿ ತನಕ ಈ ಮುದುಕ ಇವನು ಸೇನಾಧಿಪತಿ ಆಗಿರ್ತಾನೋ ನಾನು ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಆವಾಗಲೇ ಅನ್ನಿಸ್ತಂತೆ, ಓ ಇನ್ನು ಕರ್ಣ ಏನೋ ಮ್ಯಾಜಿಕ್ ಮಾಡಿಬಿಟ್ಟು ಇನ್ನು ಯುದ್ಧದಿಂದ ಹೊರಗಡೆನೇ ಇದ್ದಾನೆ ಅಂದ್ರೆ ಇನ್ನು ನಾವು ಗೆಲ್ಲೋದಕ್ಕೆ ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂತ ಅನ್ನಿಸ್ತಂತೆ. ಮತ್ತು ಯದಾ ಶ್ರೌಷಂ ವಾಸುದೇವಾರ್ಜುನೌ ತೌ ತಥಾ ಧನುರ್ಗಾಂಡೀವಮಪ್ರಮೇಯಂ ತ್ರಿಣ್ಯುಗ್ರವೀರ್ಯಾಣಿ ಸಮಾಗತಾನಿ ತದಾ ನ ಸಂಶಯ ವಿಜಯಾಯ ಸಂಜಯ. 3 ವಸ್ತುಗಳು ಸಿಕ್ಕಾಪಟ್ಟೆ ತುಂಬ ಪವರ್ಫುಲ್. ಒಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ಇನ್ನೊಂದು ಸಾಕ್ಷಾತ್ ಅರ್ಜುನ, ಮೂರನೇದು ಅರ್ಜುನನ ಗಾಂಡೀವಕ್ಕೆ ಒಂದು ಸ್ಪೆಷಲ್ಲಾಗಿ ಅದಕ್ಕೊಂದು ಮಹತ್ವ ಇರುತ್ತೆ. ಅದನ್ನು ಹಿಡಿದವನು ಯಾರೇ ಆಗಲಿ, ಗಾಂಡೀವನ್ನು ಯಾರು ಹಿಡಿದ್ರೂ ಕೂಡ ಅವನಿಗೆ ಸೋಲು ಅನ್ನೋದಿರೋದಿಲ್ಲ. ಅಂಥದ್ದು ಈ 3 ಒಂದೇ ಪಕ್ಷದಲ್ಲಿ ಹೋಗಿ 3 ಒಟ್ಟಿಗೆ ಇದ್ದಾರೆ ಅಂದರೆ ಆವಾಗಲೇ ಅರ್ಥ ಆಗುತ್ತಂತೆ ನನ್ನ ಮಕ್ಕಳು ಇನ್ನು ಪಾಂಡವ್ರ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಇನ್ನೂ ಹಂಗೆ ವಿಲಾಪ ಮಾಡ್ತಾ ಇರ್ತಾನೆ. ಯದಾ ಶ್ರೌಷಂ ಕಶ್ಮಲೇನಾಭಿಪನ್ನೆ ರಥೋಪಸ್ಥೆ ಸೀದಮಾನೇರ್ಜುನೇ ವೈ ಕೃಷ್ಣಂ ಲೋಕಾನರ್ಧಶರ್ಯಾನಾಂ ಶರೀರೆ ತದಾ ನ ಸಂಶಯ ವಿಜಯಾಯ ಸಂಜಯ. ಧೃತರಾಷ್ಟ್ರನು ಕಣ್ಣಿಲ್ಲ ಅಂದರೂ ಭಯಂಕರ ಬುದ್ಧಿ ಉಪಯೋಗಿಸಿರ್ತಾನೆ. ಈ ಸಂಧಿ ಎಲ್ಲ ವಿಫಲ ಆದಮೇಲೆ, ಇನ್ನು ಯುದ್ಧಗಳಿಗೆಲ್ಲ ಸಿದ್ಧ ಆದಮೇಲೆ ಕೂಡ ಒಂದು ಸತಿ ಪಾಂಡವರನ್ನು ಸಪ್ರೇಟಾಗಿ ಧೃತರಾಷ್ಟ್ರ ಕರೆಸಿರ್ತಾನೆ. ಧೃತರಾಷ್ಟ್ರ ಕರೆಸಿಬಿಟ್ಟಿದ್ರು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಹತ್ಕೊಂಡು ಎಲ್ಲ. ನೋಡಪ್ಪ ಧರ್ಮರಾಜ, ನಾನು ಏನು ಮಾಡಲಿ, ಸಣ್ಣ ವಯಸ್ಸಿನಿಂದ ನೀವು ನೋಡ್ತಾನೆ ಇದ್ದೀರಾ, ದುರ್ಯೋಧನು ದುಷ್ಟನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಕ್ಕಳು 100% ತಪ್ಪೆಲ್ಲ ನನ್ನ ಮಕ್ಕಳ ಕಡೆಯೇ ಇದೆ. ನಾನು ಏನು ಮಾಡಿ, ನನ್ನ ಮಾತು ಕೇಳ್ತಾ ಇಲ್ಲ, ಭೀಷ್ಮರ ಮಾತು ಕೇಳ್ತಾ ಇಲ್ಲ, ದ್ರೋಣರ ಮಾತು ಕೇಳ್ತಾ ಇಲ್ಲ, ಎಲ್ಲ ಸ್ವಂತ ಬುದ್ಧಿಯಿಂದ ಮನಮುಖಿಯಾಗಿ ನಿರ್ಣಯ ತಗೊತಾ ಇದ್ದಾನೆ. ನೀನು ಯೋಚನೆ ಮಾಡು, ಈ ಯುದ್ಧ ನಡೆದ್ರೆ ನಿಮ್ಮ ಪರಾಕ್ರಮಗಳು ನೋಡಿದ್ದೀನಿ, ಇವ್ರ ಈ ಕಡೆ ಭೀಷ್ಮ ಮತ್ತು ದ್ರೋಣರ ಬಗ್ಗೆ ನಿನಗೆ ಗೊತ್ತಲ್ಲ. ಯಾರಾದರೂ ಇಲ್ಲಿ ತನಕ ಭೀಷ್ಮನನ್ನು ಕೆಳಗಡೆ ಬೀಳ್ಸೋವಂಥವ್ರು 3 ಲೋಕದಲ್ಲಿ ಯಾರಾದರೂ ಇದ್ದಾರಾ? ಅಂಥ ಪರಾಕ್ರಮ ಈ ಕಡೆ, ನಿಮ್ಮಂಥ ಪರಾಕ್ರಮಗಳು ಆ ಕಡೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಆ ಕಡೆ ಇದ್ದಾನೆ. ಎಷ್ಟೊಂದೆಲ್ಲ ಅನಾಹುತ ಆಗಿಬಿಟ್ಟು ನಮ್ಮ ವಂಶನೇ ಎಲ್ಲ ನಿರ್ವಂಶ ಆಗಿಬಿಡುತ್ತೆ. ಗಂಡಸರೇ ಇಲ್ಲ ಅಂದರೆ ಎಲ್ಲ ವರ್ಣಸಂಕರಗಳು, ಕುಲಸ್ತ್ರೀಯರೆಲ್ಲ ಎಲ್ಲ ಕೆಟ್ಟೋಗ್ಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿಬಿಟ್ಟು ನನ್ನ ಮಗ ಏನೋ ದುಷ್ಟಬುದ್ಧಿ ದುರ್ಯೋಧನ, ಅವನಿಗೆ ಏನು ಹೇಳಿದ್ರೆ ಕೇಳೋತಾರಿಲ್ಲ. ನೀವು ಬುದ್ಧಿವಂತರಲ್ಲ, ಎಲ್ಲ ದೈವಿ ಸಂಪತ್ತಿಗಳಿಂದ ಕೂಡಿರೋಂಥವ್ರು. ನಿನ್ನ ಹೆಸರೇ ಧರ್ಮರಾಜ, ಧರ್ಮ ಆಚರಣೆಯಲ್ಲಿ ನೀನು ಅಗ್ರಗಮ್ಯ. ನೀವು ಅವ್ರ ಮೇಲೆ ಸ್ವಲ್ಪ ದಯ ತೋರಿಸ್ಬಿಟ್ರೆ ಇಷ್ಟೊಂದು ಅನರ್ಥ ನಮ್ಮ ವಂಶ ನಾಶ ಆಗದಿರ ನಾವೆಲ್ಲ ಕಾಪಾಡ್ಕೋಬೋದು ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಆಗಿ ಫುಲ್ ಬ್ರೈನ್ ವಾಶ್ ಮಾಡಿಬಿಟ್ಟಿರ್ತಾನೆ. ಬ್ರೈನ್ ವಾಶ್ ಮಾಡಿಬಿಟ್ಟು ಅವರೆಲ್ಲ ಮತ್ತು ಕುಂತಿ ಹತ್ರ ಬಂದುಬಿಟ್ಟಿದ್ದೂ ಕುಂತಿ ದ್ರೌಪದಿ ಇರ್ತಾರೆ. ಬಂದುಬಿಟ್ಟು ಪಾಪ ನೋಡಿ ಎಲ್ಲ ಧೃತರಾಷ್ಟ್ರ ಚಿಂತೆ ಕೂಡ ನಮ್ಮ ಥರನೇ ಚಿಂತೆ ಇದೆ, ಸುಮ್ಮನೆ ನಾವು ಯಾಕೆ ಜಗಳ ಆಡ್ಕೊಡೋದು, ನಾವು ಬೇಕಾದರೆ ಎಲ್ಲಿ ಬೇಕಾದರೂ ಕಾಡಲ್ಲಿದ್ದರೂ ಕೂಡ ನಾವು ಆರಾಮಾಗಿದ್ವಿ, ಏನು ಕಡಿಮೆ ಇಲ್ಲ ನಮಗೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಇನ್ನು ಯುದ್ಧ ಮಾಡೋದು ಬೇಡ ಬಿಡು ಅನ್ನೋ ಮಾತು ಅಂತಾರಂತೆ. ದ್ರೌಪದಿಗೆ ಕುಂತಿಗೆ ವಿಪರೀತವಾಗಿ ಕೋಪ ಬಂದ್ಬಿಡುತ್ತೆ. ದ್ರೌಪದಿ ಅಂತಾಳೆ, ಎಂಥ ಮಾತಂತಂದರೆ, ಏನು ನಪುಂಸಕಗಳಾಗ್ಬಿಟ್ಟಿದ್ದಾರೆ ನೀವು ಅಂದ್ಬಿಟ್ಟಿದ್ದನ್ನು ಕೊಡಿ, ಬಾಣನ ಬಿಲ್ಲು ನನಗೆ ಕೊಡಿ, ಕತ್ತಿ ಕೊಡಿ, ನಾನು ಹೋಗಿ ಯುದ್ಧ ಮಾಡ್ತೀನಿ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಏನು, ನೀವು ಮನೆಯಲ್ಲಿ ಬಳೆ ತಟ್ಕೊಂಡು ಕೂತ್ಕೊಳ್ಳಿ, ನಾನು ಹೋಗಿ ಯುದ್ಧ ಮಾಡ್ತೀನಿ. ಹೆದರ್ಪುಕ್ಲ ಥರ ಅವ್ರಿಗೆ ಹೆದರ್ಕೊಂಡ್ರೆ ಹಂಗೆ ಹಿಂಗೆ ಅಂತ ಫುಲ್ಲು ರಕ್ತ ಕುದಿಯೋ ಥರ ಮಾತಾಡ್ಬಿಡ್ತಾಳೆ ದ್ರೌಪದಿ. ಆದರೂ ಕೂಡ ಆ ಮಾತುಗಳು ಏನೆಲ್ಲ ಒಳಗಡೆ ಹೋಗಿದ್ದು, ಹಿಪ್ನೋಟೈಸ್ ಆಗಿಬಿಟ್ಟಿದ್ರು ಎಮೋಷ್ನಲ್ ಬ್ಲ್ಯಾಕ್ಮೇನು. ಆ ಎಮೋಷ್ನಲ್ ಬ್ಲ್ಯಾಕ್ಮೇನಿನ ಪ್ರಭಾವ ಅರ್ಜುನ ಸ್ಟಾರ್ಟಿಂಗಲ್ಲಿ ಯುದ್ಧ ಶುರು ಆಗೋಕ್ಕೆ ಮುಂಚೆ ಭಯಂಕರ ಕೋಪದಿಂದ ಇರ್ತಾನೆ, ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾನೆ. ಅಚ್ಯುತ ಅಂತಾನೆ ಸಿಂಗುಲರಲ್ಲೇ ಕರಿತಾ ಇರ್ತಾನೆ. ಸನ್ಮಾನ ಕೂಡ ಇಲ್ಲ ಕೃಷ್ಣ ಪರಮಾತ್ಮನಿಗೆ. ರಥ ಸಾರಥಿ ಅಚ್ಯುತ, ನನ್ನ ರಥನ ಮುಂದುಗಡೆ ತಗೊಂಡೋಗಂತಾನೆ. ನೋಡ್ತೀನಿ ಯಾವನೇ ಅವನ ದುರ್ಯೋಧನನ
ದುಷ್ಟನಾದ ದುರ್ಯೋಧನನ್ನು ಪ್ರೀತಿ ಹೆಚ್ಚು ಮಾಡೋದಕ್ಕೆ ಅವನ ಕಡೆ ಯಾರ್ಯಾರು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ಅವ್ರ ಮುಖಗಳಲ್ಲಿ ನೋಡ್ತೀನಿ, ಒಂದು ಸತಿ ರಥನ ಮುಂದೆ ತಗೊಂಡು ಹೋಗು ಅಂತಾನೆ. ಮತ್ತು ಅರ್ಜುನ ಕೃಷ್ಣ ನೋಡ್ತಾನೆ, ಓಹೋ ಇವನಿಗೆ ಅಹಂಕಾರ ಭಯಂಕರ ಹತ್ತಿದೆ. ಈಗ ಆ ಓವರ್ ಕಾನ್ಫಿಡೆನ್ಸು ಭಂಗ ಆಗಬೇಕಂದ್ರೆ ಕರೆಕ್ಟಾಗಿ ರಥನ ತಗೊಂಡು ಹೋಗ್ಬಿಟ್ಟು ಯಾರ ಮುಂದೆ ನಿಲ್ಲಿಸ್ತಂದರೆ ಭೀಷ್ಮ ಒಂದು ಕಣ್ಣಲ್ಲಿ ದ್ರೋಣ ಕಾಣಿಸ್ತಾ ಇರ್ತಾನೆ. ಅಲ್ಲೇ ಎಲ್ಲ ಪ್ರಕಾರದ್ದು ಡೌನ್ ಆಗಿಬಿಡುತ್ತೆ. ಭಾಷಿಕಾರ ಭಗವಾನ್ರು ಅಂತಾರೆ, ಲಾಸ್ಟ್ ಅಧ್ಯಾಯದಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರೆ, ಅರ್ಜುನ ನಿಜವಾಗ್ಲೂ ಹೆದರ್ಕೊಂಬಿಟ್ಟಿದ್ದ. ಯಾಕಂದರೆ ಭೀಷ್ಮ ಮತ್ತು ದ್ರೋಣ ಅವ್ರು ನೋಡಿದಾಗ ಒಬ್ಬರು ದ್ರೋಣರು ಇವನಿಗೆ ವಿದ್ಯೆ ಕಲ್ತ್ಕೊಟ್ಟಿರೋ ಗುರುಗಳು, ಇವನ ಹತ್ರ ಏನು ಶಕ್ತಿ ಇರುತ್ತೋ ಮತ್ತು ಕಲ್ತ್ಕೊಟ್ಟಿರೋ ಗುರುಗಳ ಹತ್ರ ಇರಲ್ವ ಆ ಶಕ್ತಿ, ಎಲ್ಲನೂ ಇರುತ್ತೆ. ಅರ್ಜುನನಿಗೆ ಏನೇನು ಸಾಮರ್ಥ್ಯ ಇತ್ತು ಆ ಸಾಮರ್ಥ್ಯ ಎಲ್ಲ ಕೂಡ ಅವ್ರ ಗುರುಗಳು ಕೂಡ ಇರುತ್ತೆ. ಮತ್ತು ಇನ್ನೊಂದು ಕಡೆ ಭೀಷ್ಮನ ಬಗ್ಗೆ ಇಚ್ಛಾಮರಣ, ಯಾವ ದೇವತೆಗಳು ಯಮಧರ್ಮರಾಜ ಕೂಡ ಅವ್ನಿಗೆ ಇಷ್ಟ ಬಂದಾಗ ತಗೊಳ್ಳೋಂಗಿಲ್ಲ. ಕಲ್ಪಾಂತ ತನಕ ಭೀಷ್ಮ ತಾನು ನಾನೀಗ ಶರೀರ ಬಿಡಬೇಕು ಅಂದ್ಕೊಂಡ ಆಗಲಿ ಆ ಶರೀರ ಬಿಡೋಕ್ಕಾಗುತ್ತೆ, ಇಲ್ಲಾಂದರೆ ಅವನಿಗೆ ಸಾವೇ ಇಲ್ಲ. ಮತ್ತು ಇದು ಗೊತ್ತಾಗ್ಬಿಡ್ತೀನಿ, ಇದು ಇಂಪಾಸಿಬಲ್. ಮಿಕ್ಕಿದವ್ರನ್ನೇನೋ ಎಲ್ಲ ನಾನು ನೋಡ್ಕೋಬೋದು, ಎಲ್ಲ ಮುಗಿಸ್ತೀನಿ ಕತ್ತರಿಸ್ತೀನಿ ಅಂತ. ಬಟ್ ಇವರಿಬ್ಬರನ್ನೂ ನಾನು ಮುಗಿಸೋದಕ್ಕೆ ಚಾನ್ಸೇ ಇಲ್ಲ. ಅದೊಂದೇ ಅಲ್ಲ, ಆ ಧೃತರಾಷ್ಟ್ರನು ಏನು ಕಿವಿಯಲ್ಲಿ ಹುಳ ಬಿಟ್ಟಿರ್ತಾನೆ ಎಮೋಷ್ನಲ್ಲಾಗಿ, ನಮ್ಮವ್ರನ್ನ ತಾತನ ಹೆಂಗೆ ಸಾಯಿಸೋಕ್ಕಾಗುತ್ತೆ, ನೀನು ಗುರುನು ಸಾಯಿಸ್ತೀಯ, ನೀನು ಎಷ್ಟು ಅಪಕೀರ್ತಿ ಆಗಿಬಿಡ್ತೀಯ, ನೀನು ಸ್ವಂತ ಗುರುವನ್ನೇ ಸಾಯಿಸ್ಕೊಂಡ್ರು, ಎಂಥ ಶಿಷ್ಯರು ಇವರು ಅಂತೆಲ್ಲ ಅಪಕೀರ್ತಿಗೆ ಪಾಲಾಗ್ಬಿಡ್ತೀರ, ಹಂಗೆ ಹಿಂಗೆ ಅಂತೆಲ್ಲ ಏನು ಹುಳ ಬಿಟ್ಟಿದ್ನೋ ಅವೆಲ್ಲ ಕೂಡ ತಿರುಗುತ್ತೆ. ಹೌದಲ್ಲ, ನೋಡಿ ಸ್ವಂತ ತಾತನ ಎಷ್ಟು ಪ್ರೀತಿಯಿಂದ ಮುದ್ದಾಡಿ ಆ ತಾತನ ಹೊಟ್ಟೆ ಮೇಲೆ ಎಗರಿ ಎಲ್ಲ ಮಲ್ಕೊಂಡಿರು ಆಟಾಡಿರೋಂಥವ್ರು ಅಂಥ ತಾತನ ಸಾಯಿಸೋಕ್ಕಾಗುತ್ತಾ? ಗುರುಗಳು ಎಲ್ಲ ವಿದ್ಯಾದಾನ ಮಾಡಿರೋಂಥ ಗುರುಗಳ ಬಗ್ಗೆ ಮನಸ್ಸಿನಲ್ಲೇ ಕೆಟ್ಟ ಆಲೋಚನೆ ಒಂದು ಬರಬಾರ್ದು. ಅಂಥದ್ದು ಫಿಸಿಕಲ್ಲಾಗಿ ಶಾರೀರಿಕ ಹಿಂಸೆ ಮಾಡೋಕ್ಕೆ ಗುರುಗಳನ್ನೇ ಸಾಯಿಸೋಕ್ಕೆ ಎದುರುಗಡೆ ನಿಂತಿದ್ದೀವಿ. ಇದೆಲ್ಲ ಅಂದ್ಬಿಟ್ಟಿದ್ದು ಫುಲ್ಲಾಗಿ ಇವೆಲ್ಲ ರಿಸಲ್ಟು ಸಿಕ್ಕಾಪಟ್ಟು ಮತ್ತು ಡಿಮೋಟಿವೇಟ್ ಆಗಿಬಿಟ್ಟು ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟಿರ್ತಾನೆ, ವಿಷಾದ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಕೃಷ್ಣ ಸ್ವಲ್ಪ ಅಹಂಕಾರ ಹೋಗಲಿ ಅಂತ ಅವ್ರ ಮುಂದೆ ಬಿಟ್ಟರೆ ಜಾಸ್ತಿನೇ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾನೆ. ಮತ್ತು ಅದನ್ನು ನೋಡ್ಬಿಟ್ಟು ಮತ್ತೆ ಎಬ್ಸ್ಬೇಕಂದ್ರೆ ಮತ್ತೆ ರಕ್ತನ ಕುದಿಸ್ಬೇಕು. ಏನು ನಪುಂಸಕಂತಾರೆ ಹಿಂಗೆ ಮಾತಾಡ್ತಾಯಿದ್ದೀನಿ, ನೀನು ಹಿಜಡಾ ಥರ ಮಾತಾಡ್ತಿದ್ದೆ ಅಂತ. ಅದಕ್ಕೆ ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ ಅಂದ್ಬಿಡ್ತಾನೆ. ಕ್ಲೈಬ್ಯಂ ಅಂದರೆ ಈ ನಪುಂಸಕತೆಯನ್ನು ಹೊಂದಬೇಡ ಅಂದ್ಬಿಟ್ಟು ಹಂಗೆ ಸ್ವಲ್ಪ ರೋಷ ಬರಲಿ ಅಂದ್ಬಿಟ್ಟು ಹಂಗೆ ಮತ್ತೆ ಎಲಿವೇಟ್ ಮಾಡಿಸ್ಬಿಟ್ಟು ಸ್ವಲ್ಪ ಉಪದೇಶಗಳನ್ನೆಲ್ಲ ಮಾಡಿಬಿಟ್ಟು ಆ ಮೋಹನ ತೊಲಗಿಸ್ಬಿಡ್ತಾನೆ. ಅದನ್ನೆಲ್ಲ ಸಂಜೆಯ ಎಲ್ಲ ಏನೇನು ನಡೀತು ಅವೆಲ್ಲ ಭಗವದ್ಗೀತೆ ಪ್ರವಚನ ಎಲ್ಲ ಧೃತರಾಷ್ಟ್ರನಿಗೆ 10ನೇ ದಿವಸ ಆದಮೇಲೆ ಹೇಳ್ಬಿಡ್ತಾನಲ್ಲ, ಆವಾಗಲೇ ಅನಿಸ್ತಿತ್ತಂತೆ, ನಾನು ಮಾಡಿದ್ದ ಪ್ರಯತ್ನ ಎಲ್ಲ ವಿಫಲ ಆಗೋಗಿ ನಾನು ಅವ್ರನ್ನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ವಿತ್ಡ್ರಾ ಆಗೋ ಥರ ಎಲ್ಲ ಏನೆಲ್ಲ ಪ್ಲ್ಯಾನ್ ಮಾಡಿದ್ದೋ ಆ ಪ್ಲ್ಯಾನನ್ನು ಕೂಡ ಕೃಷ್ಣ ಪರಮಾತ್ಮ ವಿಫಲ ಮಾಡಿಬಿಟ್ಟು ಮತ್ತೆ ಅವ್ನು ಯುದ್ಧ ಮಾಡೋ ಥರ ಪ್ರೇರಣೆ ಕೊಟ್ಬಿಟ್ಟ ಅರ್ಜುನನಿಗೆ ಅಂತ ಗೊತ್ತಾದಾಗ ಆಗಲೇ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಈಗ ಇಷ್ಟೊಂದೆಲ್ಲ ರೀಸನ್ಗಳಿರ್ತವೆ. ಮತ್ತು ಯದಾ ಶ್ರೌಷಂ ಅಮಿತ್ರಕರ್ಷಣಂ ನಿಘ್ನನ್ನಮಾಜಾವಯುತಂ ರಥಾನಾಂ ನೈಷಾಂ ಕಶ್ಚಿದ್ವನ್ಯತೆ ಖ್ಯಾತರೂಪಃ ತದಾ ನ ಸಂಶಯ ವಿಜಯಾಯ ಸಂಜಯ. ದುರ್ಯೋಧನಿಗೆ ಭೀಷ್ಮನ ಮೇಲೆ ದ್ರೋಣರ ಮೇಲೆ ನಂಬಿಕೆನೇ ಇರೋದಿಲ್ಲ. ಪಕ್ಕ ಗೊತ್ತಾಗಿತ್ತು ಇವರು ಒಳವೆಲ್ಲ ಪಾಂಡವರ ಮೇಲೇ ಇರುತ್ತೆ ಅಂದ್ಬಿಟ್ಟು ಡೈಲಿ ಚುಚ್ಚೋ ಅಂತಾನೆ ಇರ್ತಾನೆ ಭೀಷ್ಮನ್ನ, ಎಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ ಯುದ್ಧ, ಇನ್ನು ಪಾಂಡವರಲ್ಲಿ ಯಾರು ಒಬ್ಬನು ಸತ್ತೇ ಇಲ್ಲ ಹಂಗೆ ಹಿಂಗೆ ಅಂತ. ಭೀಷ್ಮ ಅಂತಾನೆ, ಯಾಕೆ ಹಂಗೆ ಅಂತೀಯ, ಡೈಲಿ ನಾನು 10,000 ಜನನ ಸಾಯಿಸ್ತಾಯಿದ್ದೀನಿ. ಭೀಷ್ಮನ ಬಾಣಗಳಿಗೆ ಒಂದು ಚಿಹ್ನೆ ಇರುತ್ತೆ, ಹಿಂದ್ಗಡೆ ಯಾವುದೋ ಒಂದು ಪಕ್ಷಿದೊಂದು ರೆಕ್ಕೆ ಒಂದು ಇಟ್ಟಿರ್ತಾರೆ. ಆ ಕಲರ್ ಬೇಕಾದರೆ ಕೌಂಟ್ ಮಾಡ್ಕೊಂಬ ಅಂದ್ರೆ ಕೌಂಟು ಮಾಡಿದ್ರೆ ನಿಜವಾಗ್ಲೂ 10,000 ಜನ ಡೈಲಿ 10,000 ಜನ ಸಾಯಿಸ್ತಾ ಇರ್ತಾರೆ. 10,000 ಜನ ಡೈಲಿ ಸಾಯಿಸಿದ್ರೂ ಕೂಡ ಪಾಂಡವ್ರ ಕಡೆ ಮೇಯ್ನ್ ಯೋಧರು ಯಾರಿರ್ತಾರೋ ಅವರೊಬ್ಬರು ಸತ್ತಿರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಭೀಷ್ಮ ಇರೋ ಅಷ್ಟು ದಿವಸ ಮೇಯ್ನ್ ಯೋಧಗಳು ಪಾಂಡವ್ರ ಕಡೆ ಯಾರು ಒಬ್ಬರು ಸತ್ತಿರೋದಿಲ್ಲ. ಆ ವಿಷಯನ ತಿಳಿದಾಗ ಕೂಡ ಅನಿಸ್ತಂತೆ, ಇನ್ನು ಭೀಷ್ಮರಿಗೆ ನಿಜವಾಗ್ಲೂ ಪಾಂಡವರನ್ನ ನಾಶ ಮಾಡಬೇಕನ್ನೋ ಉದ್ದೇಶ ಇಲ್ಲವೇ ಇಲ್ಲ, ಏನೋ ಈ ಯುದ್ಧವನ್ನು ಡ್ರಾ ಮಾಡೋ ಉದ್ದೇಶದಿಂದನೇ ಇದ್ದಾನೆ. ಭೀಷ್ಮನ ಉದ್ದೇಶನ ಅದೇ ಇತ್ತು. ಯುದ್ಧದಲ್ಲಿ ಲಾಸ್ಟ್ಗೆ
ಅವರು ಪಾಂಡವರಿಗೆ ಇನ್ನು ಈ ಕಡೆ ಗೆಲ್ಲೋದಕ್ಕಾಗಲ್ಲ, ಭೀಷ್ಮನ ಸೋಲ್ಸೋದಕ್ಕಾಗೋದಿಲ್ಲ. ಆ ಕಡೆ ಮಿಕ್ಕಿದವ್ರನ್ನೆಲ್ಲ ಸಾಯಿಸ್ಬಿಟ್ಟು ಕೇವಲ ಪಾಂಡವ್ರನ್ನೆಲ್ಲ ಉಳಿಸ್ಬಿಟ್ಟು ಇನ್ನು ಲಾಸ್ಟಿಗೆ ಯುದ್ಧ ಹಿಂಗೆ ನಡೀತಾ ಇದ್ದರೆ ಯಾರೂ ಈ ಕಡೆ ಇವರು ಪಾಂಡವರನ್ನು ಸಾಯಿಸೋದಿಲ್ಲ ಭೀಷ್ಮ, ಈ ಕಡೆ ಕೌರವರು ಕೂಡ ಭೀಷ್ಮನನ್ನು ಯಾರೂ ಸಾಯಿಸೋದಕ್ಕಾಗೋದಿಲ್ಲ. ಫೈನಲಿಗೆ ಯುದ್ಧ ಡ್ರಾಗೆ ಬಂದುಬಿಟ್ಟು ಅವ್ರ ವಂಶ ಉಳಿಲಿ ಅಂದ್ಬಿಟ್ಟು ಭೀಷ್ಮನ ಉದ್ದೇಶ ಇರುತ್ತೆ. ಬಟ್ ಆದರೆ ಆವಾಗಲೇ ಅನಿಸ್ಬಿಡ್ತಂತೆ, ಇನ್ನು ಭೀಷ್ಮ ಯಾವಾಗಿನ ಪಾಂಡವ್ರನ್ನ ಸಾಯಿಸಬಾರ್ದು ಅಂತ ಒಳಗಡೆ ನಿಶ್ಚಯ ಮಾಡಿದ್ದಕ್ಕೆ ಅಲ್ಲ, ಮಿಕ್ಕಿದವ್ರು ಅಕ್ಕಪಕ್ಕದವ್ರನ್ನ ಸಾಯಿಸ್ತಾ ಇರ್ತಾನೆ ನೋಟ್ಟು ಪಾಂಡವ್ರನ್ನ ಯಾರನ್ನೂ ಸಾಯಿಸೋದೇ ಇಲ್ಲ ಭೀಷ್ಮ ಅಂದ್ಕೊಂಡಿದ್ರೆ ಮೊದಲನೇ ದಿವಸನೇ ಎಲ್ಲರನ್ನೂ ಮುಗಿಸ್ಬಿಡ್ತಾ ಇದ್ದ. ಆ ಥರ ಪರಾಕ್ರಮಿ. ಮತ್ತು ಆವಾಗಲೇ ಅನ್ನಿಸ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂತ. ಮತ್ತು ಯದಾ ಶ್ರೌಷಂ ಜಾಪಕೇಯೇನ ಸಂಖ್ಯೆ ಸ್ವಯಂ ಮೃತ್ಯುಂ ವಿಹಿತಂ ಧಾರ್ಮಿಕೇನ ತಚ್ಚಾಕಾರ್ಷುಃ ಪಾಂಡವೇಯ ಪ್ರಹೃಷ್ಟಾಸ್ ತದಾ ನ ಸಂಚೇ ವಿಜಯಾಯ ಸಂಜಯ. ಯಾವಾಗ ಶಿರಸಯ್ಯಾದಲ್ಲಿ ಭೀಷ್ಮ ಪಿತಾಮಹನು ಮಲಗಿಬಿಟ್ಟಿರ್ತಾನೋ, ಮಲಗಿಬಿಟ್ಟ ಮೇಲೆ ನೀರು ದಾಹ ಆಗ್ತಾ ಇರುತ್ತೆ. ತಲೆ ಮಾತ್ರ ಭೀಷ್ಮನ ಹತ್ರ ಬಂದು ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತಾಡ್ತಾ ಇರ್ತಾರಲ್ಲ ಶಿರಸಯ್ಯಾದಲ್ಲಿ. ಯಾಕಂದರೆ ಕೃಷ್ಣ ಹೇಳ್ತಾನೆ, ಭೀಷ್ಮನು ಮಹಾ ಧರ್ಮಾತ್ಮನಾಗಿರ್ತಾನೆ, ಮಹಾ ಬಲಶಾಲಿಯಾಗಿರ್ತಾನೆ. ಅವನ ಶರೀರ ಏನಾದರೂ ಪೃಥ್ವಿ ದಡದಲ್ಲಿ ಬಿದ್ದರೆಗನ ಭೂಕಂಪ ಪ್ರಳಯನೇ ಬರ್ತಿತ್ತಂತೆ. ಅದಕ್ಕೆ ಶಿರಸಯ್ಯಾದಲ್ಲೇ ಬಿಡಬೇಕಾಗಿತ್ತಂತೆ. ಅದೊಂದು ಕಾರಣ. ಮತ್ತು ಭೀಷ್ಮನದು ಪ್ರಾರಬ್ಧ ಇರುತ್ತೆ. ಭೀಷ್ಮನು ಪೂರ್ವ ಜನ್ಮದಲ್ಲಿ ರಾಜ ಆಗಿರ್ತಾನೆ. ರಾಜ ಆಗಿ ರಥದಲ್ಲಿ ಹೋಗ್ತಾಯಿದ್ರೆ ಎದುರುಗಡೆ ರಥಕ್ಕೆ ಒಂದು ಹಾವು ಅಡ್ಡ ಬರುತ್ತೆ. ಅಡ್ಡ ಬಂದರೆ ಪಾಪ ಧರ್ಮಾತ್ಮ ಕಾರಣ ಇಲ್ಲದ್ರೆ ಯಾವುದನ್ನು ಹಿಂಸೆ ಮಾಡೋದು ಇಷ್ಟಪಡೋದಿಲ್ಲ. ರಥನ ನಿಲ್ಲಿಸ್ಬಿಟ್ಟು ಆ ಹಾವನ್ನು ಹಿಂಗೆ ಎಡಗೈಯಿಂದ ಎತ್ಕೊಂಡು ಹಿಂಗೆ ಪಕ್ಕಕ್ಕೆ ಎಸೆದು ಬಿಡ್ತಾನೆ. ಅದು ಸ್ವಲ್ಪ ಮೆತ್ತಗೆ ಸೈಲೆಂಟಾಗಿ ಕೆಳಗಡೆ ಬಿಡಬೇಕಾಗಿತ್ತು. ಹಿಂಗೆ ಇಟ್ಕೊಂಡು ಎಸೆದು ಬಿಡ್ತಾನೆ. ಎಸೆದು ಬಿಟ್ಟರೆ ಅದು ಹೋಗ್ಬಿಟ್ಟಿದ್ದು ಮುಳ್ಳಿನ ಮರದ ಗಿಡದಲ್ಲಿ ಹೋಗ್ಬಿಟ್ಟು ಹಾವು ಮುಳ್ಳುಗಳೆಲ್ಲ ಚುಚ್ಕೊಂಡ್ಬಿಟ್ಟು ಹಾವು ಸಿಕ್ಕಾಕ್ಕೊಂಡ್ಬಿಡುತ್ತೆ. ಅದು ಹೋಗೋದಕ್ಕೂ ಆಗೋದಿಲ್ಲ. ಹಂಗೆ ಆ ಮುಳ್ಳುಗಳಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟು ಸುಮಾರು ದಿವಸ ಅದರಲ್ಲಿ ಎಷ್ಟು ದಿವಸ ಇಲ್ಲಿ ಶಿರಸಯ್ಯದಲ್ಲಿ ಇರ್ತಾನೋ ಅಷ್ಟು ದಿವಸ ಹಂಗೆ ಇದ್ದು ಅದು ಲಾಸ್ಟಿಗೆ ಪ್ರಾಣ ಬಿಟ್ಟಿರುತ್ತೆ ಹಾವು. ಆ ಪ್ರಾರಬ್ಧ ಕರ್ಮ ಅಂಥ ಮಹಾನುಭಾವನೂ ಕೂಡ ಬಿಡಲಿಲ್ಲ. ಯೋಚನೆ ಮಾಡಬೇಕು ಈ ಘಟನೆ. ನಾವು ಎಷ್ಟು ಹಿಂಸೆಗಳು ಮಾಡ್ತೀವಿ, ಇರುವೆ ಪೊರವೆ ಅದು ಇದನ್ನೆಲ್ಲ ತೊಳ್ಕೊಂಡು. ಅದಕ್ಕೆ ಇಂಟೆನ್ಷನಾಗಿ ಎಲ್ಲಾದರೂ ಎದುರುಗಡೆ ಯಾವುದಾದ್ರೂ ಪ್ರಾಣಿಗೆ ಜೀವ ಹಾನಿ ಆಗ್ತಿದೆ ಅಂದ್ರೆ ಮ್ಯಾಕ್ಸಿಮಮ್ ವಿತ್ಡ್ರಾ ಮಾಡಬೇಕು. ಗೊತ್ತಿದ್ದು ಹಿಂಸೆ ಮಾಡೋಕ್ಕೆ ಹೋಗಬಾರ್ದು. ಒಂದು ಧರ್ಮ ಇದೆ, ಯಾವುದೇ ಜೀವ ನಮ್ಮನ್ನು ಕಚ್ಚೋದಕ್ಕೋ ನಮ್ಮನ್ನು ಕೊಲ್ಲೋದಕ್ಕೆ ಅಟ್ಯಾಕಿಂಗ್ ಬರ್ತಾ ಇದ್ದಾಗ ಆ ಜೀವಿನ ಸಾಯಿಸ್ಬೋದು. ಹಸು ಕೂಡ ಅಷ್ಟೇ, ಹಸು ಕೂಡ ನಮ್ಮನ್ನು ಸಾಯಿಸೋದಕ್ಕೆ ಬರ್ತಾಯಿದ್ರೆ ಹಸುನೂ ಕೂಡ ಸಾಯಿಸ್ಬೋದು ಅಂತ ಧರ್ಮ ಹೇಳುತ್ತೆ. ಎಷ್ಟೋ ಜೀವಿಗಳು ಅವೇನು ನಮ್ಮನ್ನು ಸಾಯಿಸೋದಕ್ಕೆ ಬರೋದಿಲ್ಲ, ಅದ್ರ ಪಾಡಿಗೆ ಅವಿರ್ತವೆ. ಸುಮ್ಮನೆ ಒಂದೊಂದು ಸತಿ ಹಿಂಸೆ ಮಾಡೋಕ್ಕೆ ಹೋಗ್ತೀವಿ. ಕೈಯಲ್ಲಿ ಕಲ್ಲು ಹೊಡಿಯೋದು, ಅದು ಹೊಡಿಯೋದು, ಏನು ಹೊಡಿಯೋದು ಅಂದ್ಬಿಟ್ಟು ಆ ಥರ. ಮತ್ತು ಅದು ಇರುವೆ ಆಗಲಿ, ಹಾವಾಗಲಿ, ಯಾವ ಸಣ್ಣ ಜೀವ ಆಗಲಿ ಮರ್ಡರೇ ಆಗುತ್ತೆ. ಮತ್ತು ಮಾಂಸ ತಿನ್ನೋದು ವಿಪರೀತ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲೂ ಶಾಸ್ತ್ರದಲ್ಲಿ ಅಲ್ಲಿ ಬರೋದಿಲ್ಲ. ಕೇವಲ ಪ್ರಾಣ ಹೊರ್ಟೋಗ್ತಾ ಇದೆ, ಇನ್ನು ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸಮಯದಲ್ಲಿ, ಆಪತ್ತು ಕಾಲದಲ್ಲಿ ಸುತ್ತಮುತ್ತ ಆವಾಗ ಏನು ಶಾಕಾಹಾರ ಏನೋ ಅವೈಲೇಬಿಲಿಟಿ ಇಲ್ಲದೇ ಇದ್ದಂಥ ಸಮಯದಲ್ಲಿ ಪಂಚ ಬಕಾನಕ್ಷ ಅಂತ ಕೇವಲ ಸ್ವಲ್ಪ ಪರ್ಮಿಷನ್ ಕೊಟ್ಟಿದೆ ಶಾಸ್ತ್ರ. 5 ನೇಲ್ಡ್ ಅನಿಮಲ್ಸ್, ಕೆಳಗಡೆ ಕಾಲಲ್ಲಿ 5 ಬೆರಳು ಉಗುರಿರಬೇಕು. ಕೋಳಿಗಿರುತ್ತೆ, ಸುಮಾರು ಜೀವಿಗಳಿಗೆ ಟಾರ್ಟೈಸ್ ಆಮೆಗಿರುತ್ತೆ, ಎಷ್ಟೋ ಜೀವಿಗಳು ಬರುತ್ತೆ ಕೆಳಗಡೆ 5 ಬೆರಳಿರೋ ಅಂಥವು. ಅಂಥ ಒಂದು ಪ್ರಾಣಿಗಳನ್ನು ಕೊಂದು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೋದು. ಅವುಗಳನ್ನು ತಿಂದು ಪ್ರಾಣ ಹೋಗ್ತಾ ಇದೆ ಆಪತ್ತು ಕಾಲದಲ್ಲಿ ಮಾತ್ರ. ಅದು ಬಿಟ್ಟರೆ ಶಾಸ್ತ್ರದಲ್ಲಿ ಎಲ್ಲೂ ನಿನಗೆ ಮಾಂಸ ನಾನ್ ವೆಜ್ ತಿನ್ನೋದಕ್ಕೆ ನಿನಗೆ ಪರ್ಮಿಷನ್ನು ಸಿಗೋದೇ ಇಲ್ಲ. ಕೇವಲ ಆಪತ್ತು ಕಾಲದಲ್ಲೇ ಅದೆಲ್ಲ ಇತ್ತು. ನಮಗೆ ವಿಪರೀತ ಅಭ್ಯಾಸ ಆಗಿಬಿಟ್ಟು ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮಾತಾ ಮಾಣಿಕೇಶ್ವರಮ್ಮ ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದರು, ಜೀವಹಿಂಸೆ ಮಾಡಲೇಬಾರ್ದು ಅಂದ್ಬಿಟ್ಟು. ಯಾಕಂದರೆ ಈ ಪ್ರಾಬ್ಲಮ್ ಇದೆ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಜೀವಿ ಮರ್ಡರ್ ಆಗಿದೆ ಅಂದರೆ 8 ಜನಕ್ಕೆ ಪಾಪ ಶೇರ್ ಆಗುತ್ತಂತೆ. ಆ ಜೀವಿಯ ಸ್ವೇಚ್ಛೆಯನ್ನು, ಸ್ವತಂತ್ರತೆಯನ್ನು ಕದ್ದು ಅದನ್ನು ಸಾಕಿದವನಿಗೆ
ಅದನ್ನು ಸಾಕಿ ಮಾರಿದವನಿಗೆ, ಮಾರಿದ ಮೇಲೆ ಕೊಂಡುಕೊಂಡವನಿಗೆ, ಕೊಂಡುಕೊಂಡ ಮೇಲೆ ಅವನು ಶಾಪಲ್ಲಿ ಅವನು ಯಾರು ಕತ್ತರಿಸ್ತಾನೆ ಸಾಯಿಸೋವನಿಗೆ, ಸಾಯಿಸಿದ ಮೇಲೆ ಆ ಮಾಂಸನ ತಗೊಂಡು ಬರೋವನಿಗೆ, ಅಡುಗೆ ಮಾಡೋವನಿಗೆ, ತಿನ್ನೋವನಿಗೆ, ಲಾಸ್ಟಲ್ಲಿ ಎಲ್ಲ ಸೀನನ್ನು ನೋಡಿ ನಿಲ್ಲಿಸ್ದೆ ಸುಮ್ಮನೆ ನನಗೆ ಯಾಕೆ ಅಂತ ಸೈಲೆಂಟಾಗಿ ಮೂಕ ದರ್ಶನಾಗಿ ನೋಡಿರ್ತಾನಲ್ಲ, ನೋಡೋವನು ಕೂಡ ಒಂದು ಭಾಗ ಹೋಗ್ಬಿಡುತ್ತಾನೆ. ಅವನು ತಪ್ಪು ಕೆಲಸ ನಡೀತಾ ಇದ್ದರೆ ಅದನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಆ ಧರ್ಮವನ್ನು ಪ್ರಯತ್ನ ಅಟ್ಲೀಸ್ಟ್ ಒಂದು ವಾಚಿಕ ಪ್ರಯತ್ನ ಮಾಡಬೇಕಾಗಿತ್ತು. ವಾಚಿಗೆ ಏನು ಪ್ರಯತ್ನ ಮಾಡಿದ್ರೆ ಸುಮ್ಮನೆ ನೋಡ್ಕೊಂಡಿದ್ರು ಅಧರ್ಮ ನಡೀತಾ ಇದ್ದು ನಿಂತು ನೋಡ್ಕೊಂಡಿದ್ರು ಕೂಡ ಅದು ಕೂಡ ಪಾಪ ಆಗಿಬಿಡುತ್ತೆ. ಈ ಥರ 8 ಜನಕ್ಕೆ ಅದು ಪಾಪ ಶೇರ್ ಆಗಿಬಿಡುತ್ತೆ. ಮತ್ತು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಭೀಷ್ಮ ಪಿತಾಮಹ ಅಂತವನು ತಪ್ಪಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಬಾಣಗಳ ಮೇಲೆ ಏನೇನು ಸಣ್ಣದೊಂದು ಇಷ್ಟು ಪಿನ್ ಥರ ಇದ್ರೇ ಹಾಸಿಗೆ ಮೇಲೆಗೇನು ಸೊರ್ರ ಅಂತ ಅಂದ್ಬಿಡುತ್ತೆ. ಬಾಣಗಳ ಶಯ್ಯದಲ್ಲಿ ಅಷ್ಟು ದಿವಸ ಇದ್ನಂದ್ರೆ ಏನೊಂದು ಹಾಯಾಗಿರುತ್ತೆ, ರಕ್ತ ಸೋರ್ತಾ ಇರುತ್ತೆ. ಮತ್ತು ಆ ತಲೆದಿಂಡು ಇರೋದಿಲ್ಲ, ತಲೆದಿಂಡು ಕೂಡ ಮಾಡಿಕೊಡ್ತಾನೆ. ಮತ್ತು ಅರ್ಜುನ ಮತ್ತು ಸಾಯಂಕಾಲ ಬಂದು ಪಶ್ಚಾತ್ತಾಪಪಟ್ಟು ದಾಹ ಆಗ್ತಾಯಿದೆ ಸ್ವಲ್ಪ ನೀರು ಕುಡಿಸಂದ್ರೆ ಪಾತಾಳ ಗಂಗಾ ನೀರನ್ನು ತೆಗೆದು ಕುಡಿಸಿರ್ತಾನೆ. ಅದನ್ನು ಹೇಳ್ತೇನೆ, ಆ ಪಾತಾಳ ಗಂಗಾ ಭೀಷ್ಮ ಪಿತಾ ಅರ್ಜುನನಿಂದ ಆ ಥರ ಆ ಗತಿಗೆ ಈಡಾದರೂ ಕೂಡ ಅರ್ಜುನನ ಕೈಯಿಂದನೇ ಯಾವಾಗ ಪಾತಾಳ ಗಂಗೆಯನ್ನು ತರಿಸ್ಕೊಂಡು ಕುಡಿದ್ನೋ ಆವಾಗಲೇ ಅರ್ಥ ಆಗುತ್ತೆ. ಅಂದರೆ ಸಂಪೂರ್ಣ ಆಶೀರ್ವಾದ ಇದೆ ಪಾಂಡವರಿಗೆ ಅಂದ್ಬಿಟ್ಟು. ಇನ್ನು ಆ ಭೀಷ್ಮನ ಹತ್ರ ದ್ರೌಪದಿಯನ್ನು ಕೂಡ ಕಳಿಸಿರ್ತಾನೆ ಯುದ್ಧರಂಗ ಭೂಮಿಯಲ್ಲಿ. ಕೃಷ್ಣ ಪರಮಾತ್ಮ ಕೂಡ ಸೀರೆ ಕಟ್ಕೊಂಡು ಹೆಣ್ಣುಮಕ್ಳ ಥರ ಹೋಗ್ಬಿಟ್ಟು ಭೀಷ್ಮನ ಟೆಂಟ್ಗೆ ಹೋಗ್ಬಿಟ್ಟಿರ್ತಾರೆ. ಟೆಂಟ್ಗೆ ಹೋಗ್ಬಿಟ್ಟು ದ್ರೌಪದಿನ ಕಳಿಸ್ಬಿಟ್ಟು ನೀನು ಹತ್ಕೊಂಡು ನಿನ್ನ ಪತಿಗಳ ಭಿಕ್ಷೆ ಕೇಳಬೇಕು ನೋಡು ಅಂದ್ಬಿಟ್ಟು. ಇನ್ನು ಸುಮಾರಾಗಿ ಹತ್ಕೊಂಡು ನೀವೇ ಕಾಪಾಡಬೇಕು ಹಂಗೆ ಹಿಂಗೆ ಅಂತ ಧ್ಯಾನದಲ್ಲಿ ಕೂತಿರೋ ಭೀಷ್ಮನಂದರೆ ಫಸ್ಟ್ ಭೀಷ್ಮ ಅಭಯ ಪ್ರದಾನ ಕೊಟ್ಬಿಡ್ತಾನೆ. ನಿನಗೆ ಭಯ ಇಲ್ಲ, ನೀನು ದೀರ್ಘ ಸುಮಂಗಲಿಯಾಗಿರ್ತೀಯ ಅಂತ ಆಶೀರ್ವಾದ ಮಾಡಿಬಿಡ್ತಾನೆ. ಮತ್ತು ಆವಾಗ ಮುಸುಕು ತೆಗೆದು ನೋಡಿದ್ರೆ ಅದು ದ್ರೌಪದಿ ಅಂತ ಗೊತ್ತಾಗುತ್ತೆ. ಇನ್ನು ಅಂಥ ಮಹಾಪುರುಷನೇ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಕೊಟ್ಟ ಮೇಲೆ ಮತ್ತು ಅವ್ರ ಗಂಡಂದ್ರೆ ಬದುಕಿರಲೇಬೇಕಲ್ಲ. ಇನ್ನು ಅದಕ್ಕೆ ಭೀಷ್ಮ ಅವ್ರನ್ನ ಕೊಳ್ಳೋದಕ್ಕೆ ಚಾನ್ಸ್ ಇರೋದಿಲ್ಲ, ಯಾಕಂದರೆ ಆಶೀರ್ವಾದ ಕೊಟ್ಬಿಟ್ಟಿರ್ತಾನೆ. ಮತ್ತು ಭೀಷ್ಮನಿಗೆ ಅರ್ಥ ಆಗಿಬಿಡುತ್ತೆ, ಓಹೋ ನೀನು ಹೆಂಗೆ ಬಂದುಬಿಟ್ಟು ನನ್ನ ಟೆಂಟ್ ಒಳಗಡೆ, ಇಷ್ಟೊಂದು ಯುದ್ಧ ಭೂಮಿಯಲ್ಲಿ ಸೀಕ್ರೆಟಾಗಿ ನನ್ನ ಟೆಂಟ್ ಒಳಗಡೆ ನೀನು ಇಲ್ಲಿ ತನಕ ಬಂದಿದೆ ಅಂದರೆ ನೀನು ಹಿಂದ್ಗಡೆ ಯಾರು ಇರಬೇಕು, ಯಾರು ಜೊತೆಗೆ ತೊಗೊಂಬಂದೆ ಅಂದರೆ ನನ್ನ ಸಹೇಲಿನ ತೊಗೊಂಬಂದಿದ್ದೀನಿ ಅಂತ. ಆ ಸಹೇಲಿ ಎಲ್ಲಿ ನಿಂತಿದ್ದಾರೆ ಅಂತ ನೋಡಿದಲ್ಲಿ ಸೀರೆ ಕಟ್ಕೊಂಡು ಕೃಷ್ಣನೇ ನಿಂತಿರ್ತಾನೆ. ಆ ಸೀರೆ ಇಟ್ಕೊಂಡು ಎಳಿತಾನೆ. ಭೀಷ್ಮನಿಗೆ ಗೊತ್ತು ಶ್ರೀಕೃಷ್ಣ ಪರಮಾತ್ಮ ಬಿಟ್ಟರೆ ಇನ್ಯಾರಿಗೂ ಇಷ್ಟು ಸಾಹಸ ಮಾಡೋಕ್ಕೆ ಚಾನ್ಸ್ ಇಲ್ಲ. ಭೀಷ್ಮ ಸೇನಾಧಿಪತಿ ಆಪೋಸಿಟಲ್ಲಿ ಅಂಥ ಎಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆ ಸೆಕ್ಯೂರಿಟಿನೆಲ್ಲ ಬ್ರೀಚ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆಂದರೆ ಶ್ರೀಕೃಷ್ಣ ಪರಮಾತ್ಮಗೆ ಸಾಧ್ಯ ಆಗುತ್ತೆ ಅಂತ ಗೊತ್ತಾಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲಿ ಬಂದಿದ್ದಾನಂಥ ವಿಷಯ ಗೊತ್ತಾಗ್ಬಿಟ್ಟು ಭೀಷ್ಮನಿಗೆ ಗೊತ್ತಿತ್ತು ಶ್ರೀಕೃಷ್ಣ ಸಾಕ್ಷಾತ್ ಅವತಾರ ಪುರುಷ ಅಂದ್ಬಿಟ್ಟು. ಗುರು ಶಿಷ್ಯರ ಸಂಬಂಧನೇ ಇತ್ತು ಅವರಿಬ್ಬರ ಮಧ್ಯದಲ್ಲಿ. ಆ ಥರ ಇನ್ನು ಆ ಥರ ಮುಂಚೆನೇ ಆಶೀರ್ವಾದ ಮಾಡಿಬಿಟ್ಟಿರ್ತಾನೆ. ಯಾಕಂದರೆ ಆವತ್ತಿಂದ ಪಾಂಡವರ ಮೇಲೆ ಯಾವತ್ತೂ ಭೀಷ್ಮನಿಗೆ ಕಿಂಚಿತ್ತು ಕೂಡ ದ್ವೇಷ ಇರಲಿಲ್ಲ. ಯಾಕಂದರೆ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರು. ಈ ವಿಷಯನೆಲ್ಲ ತಿಳ್ಕೊಂಡ್ಬಿಟ್ಟು ಧೃತರಾಷ್ಟ್ರನಿಗೆ ಅನಿಸ್ತಂತೆ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಮತ್ತು ಇನ್ನೂ ಅದೇ ಭೀಷ್ಮನ ವಿಷಯದಲ್ಲಿ ಯದಾ ಶ್ರೌಷಂ ಭೀಷ್ಮ ಮತ್ಯಂತ ಶೂರಂ ಹತಂ ಪಾರ್ಥೇನ ಹವೇಶ ಪ್ರವದ್ ದುಷ್ಕೃಷ್ಯಂ ಶಿಖಂಡಿನಂ ಪುರತಸ್ಥಾಪಯಿತ್ವಾ ತದಾ ನ ಶಂಸೆ ವಿಜಯಾಯ ಸಂಜಯ. ಯಾವಾಗ ಸ್ವಯಂ ಭೀಷ್ಮ ಪಿತಾಮಹನು ತನ್ನ ಮೃತ್ಯು ರಹಸ್ಯ ಹೇಳ್ಬಿಟ್ಟಿರ್ತಾನೆ ಪಾಂಡವರಿಗೆ, ಒಂದು ಲಾಭ ಇದೆ, ನಾನು ಯುದ್ಧದಲ್ಲಿ ಮಾತ್ರ ನಾನು ಯುದ್ಧದ ಧರ್ಮನ ಪಾಲನೆ ಮಾಡಲೇಬೇಕು. ಈ ಕಡೆ ಕೌರವ ಕಡೆ ಇದ್ದೀನಂದ್ರೆ ಈಗ ಅದಕ್ಕೆ ತಕ್ಕಂತೆ ನಾನು ಯುದ್ಧ ಮಾಡಲೇಬೇಕಾಗುತ್ತೆ. ಅದರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮದು ಧರ್ಮಭೂಮಿ ಅಲ್ಲ. ಈಗ ಎಲ್ಲ ಯುದ್ಧಗಳು ರಾತ್ರಿಗೆ ರಾತ್ರಿ ಮಲ್ಕೊಂಡಿದ್ದಾಗ ಬಾಂಬ್ಗಳಾಗ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆ ಥರ ಇರಲಿಲ್ಲ ನಮ್ಮ ಧರ್ಮ. ರಣಭೂಮಿ ಸಪ್ರೇಟಾಗಿ ಒಂದು ಪ್ಲೇಸು ಸೆಲೆಕ್ಟ್ ಮಾಡ್ತಾಯಿದ್ರು. ಊರುಗಳಿಂದ ಹೊರಗಡೆ ಎಲ್ಲಿ ಮರಗಿಡಗಳೆಲ್ಲ ಇರೋದಿಲ್ವೋ, ವೇಸ್ಟ್ ಲ್ಯಾಂಡ್ ಇರುತ್ತೋ ಅಂಥ ಲ್ಯಾಂಡ್ ಫಿಕ್ಸ್ ಮಾಡ್ತಾಯಿದ್ರು. ರೂಲ್ಸ್ ಹೆಂಗಿತ್ತಂದ್ರೆ ಈಗ ಮತ್ತು ಸೇನೆಗಳೆಲ್ಲ ಆ ಕಡೆ ಈ ಕಡೆ ಸೇನೆ ಎದುರು ಬದುರು ನಿಂತ್ಕೊಂಡು ಕೂಲಾಗಿ ಮತ್ತೆ ಸಾಯಂಕಾಲ ಹೊತ್ತು ಫ್ರೆಂಡ್ಸ್ ಥರನೇ ಮಾತಾಡ್ಕೊತಾ ಇರ್ತಾರೆ. ಹಗಲೊತ್ತು ಮತ್ತೆ ಯುದ್ಧಗಳು ಮಾಡ್ಕೊತಾರೆ. ಅಷ್ಟು ಸಂಸ್ಕೃತವಾದ ಪರಂಪರೆ ನಮ್ಮದು ಸನಾತನ ಧರ್ಮ. ಅಷ್ಟು ನಿಯಮಗಳಿತ್ತು. ಮತ್ತು ಯುದ್ಧದಲ್ಲಿ ನೀರು ಸಪ್ಲೈ, ಊಟದ ಸಪ್ಲೈ ಎಲ್ಲ ಮಧ್ಯದಲ್ಲಿ ಮಾಡ್ತಾಯಿರ್ತಾರೆ.
ಅವ್ರನ್ನ ಯಾರೂ ಸಾಯಿಸೋಂಗಿಲ್ಲ. ಒಬ್ಬ ನೀರು ಸಪ್ಲೈ ಮಾಡೋರನ್ನ, ವಾಟರ್ ಸಪ್ಲೈ ಮಾಡೋರನ್ನ, ಅಂಥವ್ರನ್ನೇನಾದರೂ ಒಬ್ಬರನ್ನ ಯಾರಾದರೂ ಸಾಯಿಸಿಬಿಟ್ಟಿದ್ದಾರೆ ಅಂದರೆ ಆಪೋಸಿಟ್ಟು ಟೀಮಿಗೆ ಅವ್ರು ಗೆದ್ದಿದ್ದಾರೆ ಅಂತ ನಿರ್ಣಯ ಕೊಟ್ಬಿಡ್ತಾಯಿದ್ರು. ಅವ್ರನ್ನ ಸಾಯಿಸೋಂಗಿಲ್ಲ. ಮತ್ತು ಬಾಣ ಕೈಯಲ್ಲಿ ಶಸ್ತ್ರಗಳಿಲ್ದಿರೋನ ಹತ್ರ ಯುದ್ಧ ಮಾಡೋಂಗಿಲ್ಲ. ಮತ್ತು ಒಂದು ಬಾಣ ಯುದ್ಧ ಮಾಡೋಕೆ ಬಾಣ ಮುರಿದು ಕೈಯಲ್ಲಿರೋ ಶಸ್ತ್ರ ಮುರಿದೋಯ್ತು, ಇನ್ನೊಂದು ಶಸ್ತ್ರ ಎತ್ಕೊಳ್ಳೋ ತನಕ ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಬಾಣ ಬಿಡೋಂಗಿಲ್ಲ. ಬಟ್ ಅಲ್ಲೇ ಎಲ್ಲ ಧರ್ಮಗಳು ಭಂಗ ಆಗೋಯಿತು. ಬಲರಾಮ ಅದಕ್ಕೆ ಯುದ್ಧದಲ್ಲಿ ಬರಲಿಲ್ಲ, ಪಾರ್ಟಿಸಿಪೇಷನ್ ಮಾಡಲಿಲ್ಲ. ಬಲರಾಮ ಮುಂಚೆ ತಪಸ್ಸಿಗೆ ಹೋಗ್ಬಿಡ್ತಾನೆ. ಯಾಕೆ ಅಂದರೆ ಈಗ ಭವ್ಯ ದೃಷ್ಟಿನಲ್ಲಿ ಎಲ್ಲ ನೋಡ್ಬಿಡ್ತಾನೆ ಯುದ್ಧದಲ್ಲಿ ಏನೇನೆಲ್ಲ ಆಗ್ತಾಯಿದೆ ಅಂತ. ಭಯಂಕರವಾಗಿ ರೂಲ್ಸ್ ಬ್ರೇಕ್ ಮಾಡಿಕೊಂಡು ಯುದ್ಧಗಳು ಮಾಡ್ಕೊತಾರೆ ಮಹಾಭಾರತ ಯುದ್ಧದಲ್ಲಿ. ಅರ್ಜುನನೇ ಕರ್ಣನ ಬಾಣ ಇದು ಪ್ರತ್ಯಂಚ ಕಟ್ಟಾದ ಮೇಲೆ ರಥದಿಂದ ಕೆಳಗಡೆ ಇಳಿದಾಗ ಕೈಯಲ್ಲಿ ಶಸ್ತ್ರಗಳು ಇಲ್ಲದೆ ಇರೋ ಸಮಯದಲ್ಲಿ ಅರ್ಜುನನೇ ಕರ್ಣನಿಗೆ ಬಾಣ ಬಿಡ್ತಾನೆ. ಬಟ್ ಅರ್ಜುನ ಒಪ್ಪೋದಿಲ್ಲ. ಯಾಕಂದರೆ ಈ ಧರ್ಮಗಳೆಲ್ಲ ಗೊತ್ತಿರುತ್ತೆ. ಈಗ ನಿಂತ್ಕೊಂಡಿರ್ತಾನೆ, ಕೃಷ್ಣನೇ ಹೇಳ್ತಾನೆ ಬಿಡು ಬಾಣ ಇವಾಗ ಅಂತ. ಎಷ್ಟು ಇಲ್ಲ ಹೆಂಗೆ ಬಿಡೋಕ್ಕಾಗುತ್ತೆ, ಅವನ ಕೈಯಲ್ಲಿ ಅಸ್ತ್ರ ಇಲ್ಲ, ಅವನ ರಥ ಕೆಳಗಡೆ ಸಿಕ್ಕಾಕೊಂಡಿದೆ, ಅದು ಎತ್ತಿ ಮತ್ತೆ ಅವನ ಕೈಯಲ್ಲಿ ಬಾಣ ಇಟ್ಕೊಂಡು ಆವಾಗ ನಾನು ಬಿಡ್ತೀನಿ ಅಂತ ಧರ್ಮಾತ್ಮರು. ಇದ್ರೆ ಕೃಷ್ಣನೇ ಅಯ್ಯೋ ನಿನಗೆ ಗೊತ್ತಿಲ್ಲ, ಅವರೆಲ್ಲ ಎಷ್ಟೋ ನಿನ್ನ ಮಗನ ಅಭಿಮನ್ಯುನ ಮತ್ತು ಅವ್ರು ಅದೇ ಥರ ಮಾಡಿದ್ರೆ ಒಬ್ಬ ಮಹಾರಥಿಗೆ ಎದುರು ಒಬ್ಬೇ ಮಹಾರಥಿ ಹೋಗಬೇಕು. ಸಣ್ಣ ಹುಡುಗನನ್ನು ಎಲ್ಲರೂ ಸುತ್ತಾಕಿ ಸಾಯಿಸ್ತಾರೆ. ಎಲ್ಲರಿಗೂ ಸಮಾಧಾನ ಹೆಂಗೆ ಮಾಡಿರ್ತಾನೆ. ಜಾಸ್ತಿ ಹೆದರಿದ್ದು ದುರ್ಯೋಧನ, ಅಭಿಮನ್ಯು ಮತ್ತು ಘಟೋತ್ಕಚನಿಗೆ ಮಹಾಭಾರತದಲ್ಲಿ. ಸ್ಟಾರ್ಟಿಂಗಿಂದ ಏನೆಲ್ಲ ನಡೀತಾಯಿತ್ತು ಸ್ಮೂತಾಗಿ ನಡೀತಾಯಿತ್ತು. ಈ ಕಡೆ ಸ್ವಲ್ಪ ಸಾಯ್ತಾಯಿದ್ರು, ಆ ಕಡೆ ಸ್ವಲ್ಪ ಸಾಯ್ತಾಯಿದ್ರು. ಅಭಿಮನ್ಯು ಪರಾಕ್ರಮ ಹೆಂಗಿತ್ತು ಅಂದರೆ ದುರ್ಯೋಧನನಿಗೆ ಹೆದರಿಕೆ ಆಗೋದು. ಇವನೇನಾದರೂ ಇನ್ನೊಂದು ದಿವಸ ಬದುಕಿದ್ರೆ ನಮ್ಮ ಸೇನೆನೆಲ್ಲ ತಿಂದುಬಿಡ್ತಾನೆ ಅಂದ್ಬಿಟ್ಟು. ಅದಕ್ಕೆ ಅವನ್ನ ಕರ್ಣ ಕೂಡ ಸ್ವಲ್ಪ ಧರ್ಮಾತ್ಮ ಅಲ್ಲ, ಅಭಿಮನ್ಯುನ ಸಾಯಿಸೋದಕ್ಕೆ ಇಷ್ಟ ಇರೋದಿಲ್ಲ. ಆದರೆ ಹಿಂದ್ಗಡೆ ಹೋಗ್ತಾನೆ, ಇಲ್ಲ ನಾನು ಇವನ್ನ ಸಾಯಿಸೋದು ಇಲ್ಲ, ಕೈಯಲ್ಲಿ ಅಸ್ತ್ರಗಳೆಲ್ಲ ಇಲ್ಲ, ಬಿಡಬಾರ್ದು, ಸಾಯಿಸಬಾರ್ದು, ಹಂಗೇನೆಂದರೆ ಭಯಂಕರವಾಗಿ ಫೋರ್ಸ್ ಮಾಡಿ ಚುಚ್ಚು ಮಾತ ಅಂದ್ಬಿಟ್ಟು ಕರ್ಣನ ಕೈಯಲ್ಲಿ ಕೂಡ ಯುದ್ಧ ಮಾಡ್ತಾರೆ. ಕರ್ಣ, ದ್ರೋಣ ಎಲ್ಲ ಮಹಾರಥಿಗಳೆಲ್ಲ ಸುತ್ತಾಡಿಬಿಟ್ಟು ಯುದ್ಧ ಮಾಡ್ತಾನೆ. ಆದರೂ ಕೂಡ ಆ ರಥದ ಚಕ್ರನ ಇಟ್ಕೊಂಡು ಆಟ ಆಡಿಸ್ಬಿಟ್ಟಿರ್ತಾನೆ ಇವ್ರನ್ನ. ಅಭಿಮನ್ಯು ಮಹಾಪರಾಕ್ರಮಿ ಆಗಿರ್ತಾನೆ. ಇನ್ನು ಅದೊಂದು ದೊಡ್ಡ ಚರಿತ್ರೆ ಇರುತ್ತೆ. ಚಂದ್ರನ ಮಗನೇ ಆಗಿರ್ತಾನೆ ಅಭಿಮನ್ಯು. ಚಂದ್ರನಿಗೆ ಮಗ ಅಂದರೆ ಬುಧವಾರ ಅಂತೀವಲ್ಲ, ಆ ಬುಧನೇ ಅಭಿಮನ್ಯು ರೂಪದಲ್ಲಿ ದೇವತೆಗಳೇ ಬಂದಿರ್ತಾರಲ್ಲ ಪಾಂಡವರ ಕಡೆ, ಈ ಕಡೆ ಕಳಿಸಿರ್ತಾರೆ. ಚಂದ್ರ ಆವಾಗಲೇ ಕಂಡೀಷನ್ ಆಗ್ತಾನೆ, ನನ್ನ ಮಗನಿಂದ ನಾನು ಜಾಸ್ತಿ ದಿವಸ ದೂರ ಇರೋದಕ್ಕಾಗೋದಿಲ್ಲ, ಬೇಗ ವಾಪಸ್ ಬರೋ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡ್ರೆ ನಾನು ಕಳಿಸ್ತೀನಿ ಅಂತ ಆವಾಗಲೇ ಕಂಡೀಷನ್ ಇಟ್ಟಿರ್ತಾನೆ. ಸರಿ ಬಿಡು, ಯುದ್ಧದ ಮಧ್ಯದಲ್ಲೇ ಅವನಿಗೆ ಸಾವು ಬರೋ ಥರ ಮಾಡಿ ಮತ್ತು ನಿನ್ನ ಮಗನ ನಿನ್ನ ಹತ್ರ ಕಳಿಸ್ಬಿಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ. ಅದಕ್ಕಿನ್ನ ಅಭಿಮನ್ಯು ಅಲ್ಪ ಆಯುಷ್ಯನಲ್ಲೇ ಮಧ್ಯದಲ್ಲಿ ಹೋಗೋ ಥರ ಇದು ಮಾಡ್ತೀನಿ. ಗರ್ಭದಲ್ಲೆಲ್ಲ ಕೇಳಿಬಿಡ್ತಾನೆ ಚಕ್ರವ್ಯೂಹವನ್ನು ಎಲ್ಲ ಹೆಂಗೆ ಛೇದನೆ ಮಾಡ್ಕೊಂಡು ಎಂಟ್ರಿ ಮಾಡಬೇಕಂದ್ಬಿಟ್ಟು. ಬಟ್ ರಿವರ್ಸ್ ಚಕ್ರವ್ಯೂಹದನ್ನು ಭೇದನೆ ಮಾಡಿಕೊಂಡು ಹೊರಗಡೆ ಬರೋ ವಿದ್ಯೆಯನ್ನು ಕೂಡ ಅರ್ಜುನ ಹೇಳ್ತಾ ಇರ್ತಾನೆ. ಗರ್ಭದಲ್ಲಿಂದ ಅವನು ಅಭಿಮನ್ಯು ಕೇಳ್ತಾ ಇರ್ತಾನೆ. ಇಲ್ಲಿ ಸುಭದ್ರ ಕೇಳ್ತಾ ಇದ್ದಾನೆ ಅಂತ ಅರ್ಜುನ ಅಂದ್ಕೊಂಡಿರ್ತಾನೆ. ಬಟ್ ಎಲ್ಲ ಒಳಗಡೆ ಗರ್ಭದಲ್ಲಿರೋ ಅಭಿಮನ್ಯು ಅಲ್ಲಿ ಹ್ಞೂ ಅಂತ ಕೇಳ್ತಾ ಇರ್ತಾನೆ. ಇನ್ನು ನಾರದನ್ನು ಕಳಿಸ್ಬಿಡ್ತಾನೆ ಪರಮಾತ್ಮ. ಅವನು ಚಕ್ರವ್ಯೂಹದಿಂದ ಹೊರಗಡೆ ಬರೋ ವಿದ್ಯೆಯನ್ನು ಕೂಡ ಏನಾದರೂ ಕಲ್ತ್ಕೊಂಡ್ಬಿಟ್ರೆ ಅಭಿಮನ್ಯು, ಮಹಾಭಾರತದ ಸ್ಟೋರಿ ಉಲ್ಟಾ ಪುಲ್ಟಾ ಆಗಿಬಿಡುತ್ತೆ. ಅದಕ್ಕೆ ನಾರದ ಬದ್ದುಬಿಟ್ಟು ಮಧ್ಯದಲ್ಲಿ ಎಬ್ಬಿಸ್ಬಿಡ್ತಾನೆ. ಅರ್ಜುನ ಗಮನ ಕೊಟ್ಟು ನೋಡು, ನಿನ್ನ ಹೆಂಡತಿ ಸುಭದ್ರ ಮಲ್ಕೊಂಬಿಟ್ಟಿದ್ದಾಳೆ, ಯಾರು ಕೇಳ್ತಾ ಇದ್ದಾರೆ ನೋಡು ಅಂದರೆ ಆವಾಗ ಅದನ್ನು ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಆ ಚಕ್ರವ್ಯೂಹ ಒಳಗಡೆ ಹೋಗೋದು ಗೊತ್ತಿರುತ್ತೆ ಅಭಿಮನ್ಯುಗೆ, ಹೊರಗಡೆ ಬರೋದು ಗೊತ್ತಿರೋದಿಲ್ಲ. ಬಟ್ ಲಾಸ್ಟಲ್ಲಿ ಅಧರ್ಮದಿಂದನೇ ಸಾಯಿಸ್ತಾರೆ. ಬಲರಾಮ ಇವೆಲ್ಲ ನೋಡಿಬಿಟ್ಟಿರ್ತಾನೆ. ಅಯ್ಯೋ ಇಷ್ಟೊಂದು ನನ್ನ ಕಣ್ಣು ಮುಂದೆ ಇಷ್ಟೊಂದು ಅಧರ್ಮಗಳು ನಡೆದ್ರೆ ಮಾತ್ರ ನಾನು ಸಹಿಸೋದಕ್ಕಾಗೋದಿಲ್ಲ. ನಾನು ಪಾಂಡವರನ್ನು ಕೂಡ ಸಾಯಿಸೋ ಸಮಸ್ಯೆ ಬಂದ್ಬಿಡುತ್ತೆ. ತಪ್ಪು ಯಾರೇ ಮಾಡಲಿ ಬಲರಾಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಲಾಸ್ಟಲ್ಲಿ ಭೀಮಾರ್ಜುನ ಯುದ್ಧದಲ್ಲಿ ಲಾಸ್ಟಲ್ಲಿ ಇನ್ನು ದುರ್ಯೋಧನ ಪ್ರಿಯವಾದ ಶಿಷ್ಯ ಆಗಿರ್ತಾನೆ ಬಲರಾಮನಿಗೆ. ಇನ್ನು ಆವಾಗ ಜಡ್ಜಿಯಾಗಿ ಬಂದಿರ್ತಾರೆ. ಜಡ್ಜಿಯಾಗಿ ಬಂದಾಗ ಆವಾಗಲೂ ಕೂಡ ಭೀಮ ಮೋಸದಿಂದನೇ ಗೆದ್ದಿರ್ತಾನೆ ದುರ್ಯೋಧನ ಮೇಲೆ. ಆ ತೊಡೆಗೆ ಆ ಭಾಗಕ್ಕೆ ಹೊಡಿಲೇಬಾರ್ದು ಗದಾ ಯುದ್ಧದಲ್ಲಿ, ರೂಲ್ಸ್ ಇರೋದಿಲ್ಲ. ಬಟ್ ಅವನಿಗೆ ಆ ಭಾಗನೇ ವೀಕ್ ಇರುತ್ತೆ.
ಆ, ದುರ್ಯೋಧನಿಗೆ. ಕೃಷ್ಣನೇ ತೊಡೆಗಳು ತೋರಿಸಿ 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 ಅಲ್ಲೋಡಿ ಅಂತ ಇದು ಮಾಡಿಸಿರ್ತಾನೆ. ಭೀಮನನ್ನು ಸಾಯಿಸೋಕೆ ಹೋಗ್ತಾನೆ ಬಲರಾಮ. ಹೆಂಗೆ ನೀನು ರೂಲ್ಸ್ ಬ್ರೇಕ್ ಮಾಡಿದೆ, ಅನ್ಯಾಯ ಇದ್ದ ಅಧರ್ಮ ಇದ್ದು ಯಾಕೆ ಮಾಡಿದೆ ಅಂತ. ಮತ್ತು ಕೃಷ್ಣನೇ ತಣ್ಣಗೆ ಮಾಡಿಬಿಡ್ತಾನೆ. ಇಲ್ಲ ಇಲ್ಲ, ಇದು ಮಾತ್ರ ನಿಂಗೆ ಕಾಣಿಸ್ತಾ ಇದೆ, ಅಭಿಮನ್ಯುವನ್ನು ಹೆಂಗೆ ಸಾಯಿಸಿದ್ರು ಅವರು. ಎಷ್ಟೋ ಯುದ್ಧದ ರೂಲ್ಸ್ ಎಷ್ಟೋ ಬ್ರೇಕ್ ಮಾಡಿಬಿಟ್ಟಿರ್ತಾರೆ ಮುಂಚೆನೇ ಕೌರವರು. ಮತ್ತು ಅವೆಲ್ಲ ಯಾಕೆ ಕಾಣಿಸ್ತಾ ಇಲ್ಲ, ಇದೊಂದೇ ಯಾಕೆ ಕಾಣಿಸ್ತಾ ಇದೆ ನಿಮಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಶಾಂತ ಮಾಡಿದ್ರೆ ಇನ್ನು ಕೋಪದಿಂದ ಬಲರಾಮ ರಣಭೂಮಿಯನ್ನೇ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಲಾಸ್ಟಲ್ಲೂ ಕೂಡ. ಅವೆಲ್ಲ ನಡೀತಾ ಇರುತ್ತೆ. ಮತ್ತು ಈಗ ಶಿಖಂಡಿಯನ್ನು ಭೀಷ್ಮ ಸ್ವಯಂವಾಗಿ ಅವನ ಮೃತ್ಯು ರಹಸ್ಯನ ಹೇಳ್ಬಿಟ್ಟಿರ್ತಾನೆ. ಅದಕ್ಕೆ ನಾನು ಧರ್ಮನ ಮಾತ್ರ ಬಿಡೋದಕ್ಕಾಗೋದಿಲ್ಲಪ್ಪ, ಆ ಕಡೆ ಆಪೋಸಿಷನಲ್ಲಿದ್ದರೂ ಕೂಡ ನಾನು ಯುದ್ಧ ಮಾಡಲೇಬೇಕು. ಆದರೆ ನಿಮಗೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ನಾನು ಎದುರುಗಡೆ ಸ್ತ್ರೀಯರಿದ್ದರೆ ಮಾತ್ರ ನಾನು ಯುದ್ಧ ಮಾಡೋದಿಲ್ಲ, ಅವ್ರ ಮೇಲೆ ಶಸ್ತ್ರ ಎತ್ತೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ ಅಂತ. ಅಷ್ಟೇ ಸಾಕು. ಆ ಶಿಖಂಡಿ ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ 3 ಜನ ಕಾಶಿಪುತ್ರನ ಮಕ್ಕಳಾಗಿರ್ತಾರೆ. ಸ್ವಯಂವರದಲ್ಲಿ ಅವ್ರನ್ನ 3 ಜನ ಗೆದ್ಕೊಂಡ್ಬಂದ್ಬಿಟ್ಟು ದಾರಿಯಲ್ಲಿ ಗೆದ್ಕೊಂಡು ಬರ್ತಾ ಇರ್ತಾನೆ. ಇವನು ವಯಸ್ಸಾಗಿರ್ತೀವಿ, ವೃದ್ಧಾವಸ್ಥೆಯಲ್ಲಿರ್ತಾನೆ. ಆದರೆ ಅವರು ವಿಚಿತ್ರ ವೀರರಿಗೆ ಇವರಿಗೆ ಅವ್ರ ಸಲುವಾಗಿ ಆ ಸ್ವಯಂವರದಲ್ಲಿ ಅವ್ನು ಗೆದ್ಕೊಂಡು ತೊಗೊಂಬರ್ತಾ ಇರ್ತಾನೆ. ಅದರಲ್ಲಿ ಆಕೆ ಅಂಬಿಕಾ ಅನ್ನೋ ಒಂದು ಆಕೆ, ನಾನು ಇನ್ನು ಯಾರನ್ನೋ ಬೇರೆಯವ್ರನ್ನ ನಾನು ಪ್ರೀತಿ ಮಾಡ್ತೀನಿ, ನಮ್ಮದು ಅವನ್ನೇ ನಾನು ಮದುವೆ ಮಾಡ್ಕೋಬೇಕು, ನನ್ನನ್ನೊಬ್ಬರನ್ನ ಬಿಟ್ಬಿಡಿ ಅಂದ್ರೆ ನಾನು ಬಿಟ್ಬಿಟ್ಟಿರ್ತಾನೆ. ಬಿಟ್ಬಿಟ್ಟಿದ್ರೆ ಅರ್ಧ ದಾರಿಯಲ್ಲಿ ಇನ್ನಿಬ್ಬರನ್ನ ಕರ್ಕೊಂಬಂದುಬಿಟ್ಟಿರ್ತಾನೆ. ಅಂಬಿಕಾ, ಅಂಬಾಲಿಕಾ, 3 ಜನ, ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂದ್ಬಿಟ್ಟು ಇಬ್ಬರನ್ನ ಬಿಟ್ಬಿಟ್ಟು ಒಬ್ಬ ಆಕೆನ ಮಧ್ಯ ದಾರಿಯಲ್ಲೇ ಸರಿ, ಮತ್ತು ನೀನು ಯಾರು ಬೇರೆಯವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಹೋಗಿ ಅವನ್ನೇ ಮಾಡಿ ಮದುವೆ ಮಾಡ್ಕೊಂತ ಬಿಟ್ಬಿಡ್ತಾನೆ. ಇಬ್ಬರನ್ನ ಕರ್ಕೊಬಂದು ಇಲ್ಲಿ ಮದುವೆ ಮಾಡಿಸ್ತಾನೆ. ಈಗ ಯಾರು ಮಧ್ಯ ದಾರಿಯಲ್ಲಿ ಬಿಟ್ಬಿಟ್ಟು ಆತನ ಪ್ರೇಮಿಕನ ಹತ್ರ ಹೋಗಿ ಈ ಥರ ಭೀಷ್ಮ ಪಿತಾಮಹ ನನ್ನನ್ನು ಬಿಟ್ಟುಬಿಟ್ಟಿದ್ದಾನೆ, ನಾನು ಈ ಥರ ನಮ್ಮ ಪ್ರೇಮ ಕಥೆ ಹಿಡಿತಕ್ಕಂದರೆ ಅವನು ಸ್ವೀಕಾರ ಮಾಡೋದಿಲ್ಲ. ನೋಡು, ಈಗ ಸ್ವಯಂವರದಲ್ಲಿ ಎಲ್ಲರ ಮುಂದೆ ನಿಮ್ಮ 3 ಜನನ ಎತ್ತಾಕ್ಕೊಂಡು ಹೋಗಿದ್ದಾನೆ ಭೀಷ್ಮ. ಅಲ್ಲಿ ಏನೂ ಆಗಿಲ್ಲ ಅಂತ ನನಗೂ ನಿನಗೂ ಗೊತ್ತಾದರೂ ನನ್ನ ಮೇಲೆ ವಿಶ್ವಾಸ ಇಟ್ಟರು ಸಮಾಜ ಒಪ್ಪೋದಿಲ್ಲ. ಸಮಾಜ ಈಗ ಮತ್ತೆ ಅವನು ಸ್ವಯಂವರದಲ್ಲಿ ಗೆದ್ದುಕೊಂಡು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಬಿಟ್ಟಿರೋವನ್ನ ಇವನು ಮದುವೆ ಮಾಡ್ಕೊಂಡಿದ್ದಾನೆ ಅಂದರೆ ಇದು ನಮ್ಮ ವಂಶಕ್ಕೆ ಅಪಕೀರ್ತಿ ಆಗುತ್ತೆ, ನಾನು ಮದುವೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವನು ಆ ಪ್ರೇಮಿ ರಿಜೆಕ್ಟ್ ಮಾಡಿಬಿಡ್ತಾನೆ. ಮತ್ತು ಆಕೆನ ಪ್ರೇಮಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಮತ್ತೆ ಬಂದುಬಿಟ್ಟು ಭೀಷ್ಮ ಪಿತಾಮಹರನ್ನ ಈಗ ಅವನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಈಗ ನೀನು ನನ್ನ ಸ್ವಯಂವರದಲ್ಲಿ ಗೆದ್ಕೊಂಬಂದು ನೀನೇ ನನ್ನನ್ನು ಮದುವೆ ಮಾಡ್ಕೊ ಅಂತ ಭೀಷ್ಮ ಪಿತ ಹಿಂದ್ಗಡೆ ಬೀಳ್ತಾಳೆ. ಇಲ್ಲ, ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂದ್ಬಿಟ್ಟು, ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾರೆ. ಕೋಪ ಬಂದುಬಿಟ್ಟಿದ್ದು, ನನ್ನ ಜೀವನ ಹಿಂಗೆ ಎಲ್ಲೂ ಆ ಕಡೆನೂ ಆಗದಿರಿ ಈ ಕಡೆ ಇಲ್ದಿರ ನನ್ನ ಜೀವನ ನಿನ್ನಿಂದನೇ ನಾಶ ಆಯಿತು ಅಂದ್ಬಿಟ್ಟಿದ್ದು, ನಾನು ನಿನ್ನ ಮೇಲೆ ಸೇಡು ತೀರ್ಕೊತೀನಿ ಅಂದ್ಬಿಟ್ಟು ಹಂಗೆ ತಪಶ್ಚರ್ಯಕ್ಕೆ ಹೋಗ್ಬಿಟ್ಟಿರ್ತಾಳೆ. ತಪಶ್ಚರ್ಯ ಮಾಡಿಬಿಟ್ಟು ಶಿಖಂಡಿಯಾಗಿ ವರಾನ ಹೊಂದಿ ವಾಪಸ್ ಬಂದಿರ್ತಾಳೆ. ಆ ಶಿಖಂಡಿಯನ್ನೇ ಆವತ್ತು ಮುಂದುಗಡೆ ರಥಸಾರಥಿಯಾಗಿ ಆವತ್ತು ಭೀಷ್ಮನ್ನ ಯಾವತ್ತು ಬೀಳಿಸ್ತಾರೋ ಆವತ್ತು ಶಿಖಂಡಿಯನ್ನೇ ಮುಂದುಗಡೆ ಇಟ್ಕೊಂಡಿರ್ತಾರೆ. ಶಿಖಂಡಿಯನ್ನು ಮುಂದುಗಡೆ ಇಟ್ಕೊಂಡ್ಮೇಲೆ ಇನ್ನು ಸ್ತ್ರೀ ರೂಪದಲ್ಲಿ ಕಾಣಿಸ್ತಾ ಇರ್ತಾಳೆ. ಆದ್ದರಿಂದ ಬಾಣಗಳು, ಶಸ್ತ್ರಗಳ ಕೆಳಗಡೆ ಇಟ್ಬಿಟ್ಬಿಡ್ತಾನೆ ಭೀಷ್ಮ. ಇಲ್ಲಾಂದರೆ ಭೀಷ್ಮನ ಸುಮ್ಮನೆ ಬಾಣಗಳು ಬಿಟ್ಕೊಂಡಿದ್ರೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿರೋದಕ್ಕಾಗೋದಿಲ್ವಲ್ಲ. ಆರಾಮಾಗಿ ಅವುಗಳನ್ನು ತನ್ನ ರಕ್ಷಣೆ ಮಾಡ್ಕೊತಾ ಇದ್ದ. ಬಟ್ ಶಿಖಂಡಿನ ಮುಂದೆ ಇಟ್ಕೊಂಡು ಭೀಷ್ಮನನ್ನು ಕೂಡ ಹಂಗೆ ಟ್ರಿಕ್ಕಿಂದ ಕೆಳಗಡೆ ಬೀಳಿಸಿರ್ತಾರೆ. ಆ ಥರ ಸ್ವಯಂ ಯಾವಾಗ ಅವನ ಮೃತ್ಯು ಸೀಕ್ರೆಟ್ ಸ್ವಯಂವಾಗೇ ಹೇಳಿಬಿಟ್ನು ಪಾಂಡವರಿಗೆ, ಆವಾಗಲೇ ಅನಿಸ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಳಿಗೆ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಯಾರಾದರೂ ನಮ್ಮ ಓನ್ ವೀಕ್ನೆಸ್ ಎದುರುಗಡೆ ಇರೋರಿಗೆ ಹೇಳ್ಕೊಂಡು ಬಿಟ್ಟರೆ ಮುಗೀತಲ್ಲ ಇನ್ನು ಕೆಲಸ ಅಂದ್ಬಿಟ್ಟು ಆವಾಗಲೂ ಅನಿಸ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಳಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೋಷಂ ಶರತಲ್ಪೇ ಶಯಾನಂ ವೃದ್ಧಂ ವೀರಂ ಸಾಧಿತಂ ಚಿತ್ರಪುಂಜಕೈ ಭೀಷ್ಮಂ ಕೃತ್ವಾ ಸೋಮಕಾನಲ್ಪಶೇಷಾಂ ತದಾ ನ ಶಂಸೇ ವಿಜಯಾಯ ಸಂಜಯ. ಯಾವಾಗ ಯುದ್ಧದಲ್ಲಿ ಭೀಷ್ಮ ಪಿತಾಮಹನು ಶಿರಸ್ಸಯ್ಯ ಮೇಲೆ ಬಿದ್ದೋಗ್ಬಿಟ್ಟಿದ್ದಾನಂತ ವಾರ್ತೆ ಗೊತ್ತಾಯಿತು, ಆವಾಗ ಅನಿಸೋದು. ಆವಾಗಲೇ ನಿಜವಾಗ್ಲೂ ಅನಿಸಿದ್ದು, ಅಷ್ಟು ಮುಂಚೆ ಏನೆಲ್ಲ ಇವೆಲ್ಲ ಅನಿಸಿದ್ದು, ಧೃತರಾಷ್ಟ್ರನಿಗೆ ಒಂದು ಸಂಭಾವನಾ ಬುದ್ಧಿ ಇತ್ತು. ಭೀಷ್ಮ ಪಿತಾಮಹ ಹಸ್ತಿನಾಪುರ
ರಕ್ಷಣೆ ಮಾಡ್ತಾ ಇರ್ತೀನಿ, ರಕ್ಷಕನಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ಶಾಂತನು ಸತ್ಯವತಿ ಅವ್ರ ತಂದೆ ಮುಂದೆನೇ, ನಾನು ಬ್ರಹ್ಮಚಾರಿ ಆಗ್ತೀನಿ, ನಾನು ಆ ಸಿಂಹಾಸನದ ಮೇಲೆ ಕೂಡೋದಿಲ್ಲ, ಅಷ್ಟೇ ಅಲ್ಲ ಆ ಸಿಂಹಾಸನದ ರಕ್ಷಣೆ ನಾನು ಅಂತಿಮ ಶ್ವಾಸ ತನಕ ರಕ್ಷಣೆ ನಾನೇ ಮಾಡ್ತಾ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಈಗ ಸದ್ಯಕ್ಕೆ ಆ ಸೀಟಲ್ಲಿ ಕೌರವರು ಕೂತಿದ್ದಾರೆ. ಅದಕ್ಕೆ ಆ ಪ್ರತಿಜ್ಞೆ ಭಂಗ ಮತ್ತು ಭೀಷ್ಮನ ಒಂದು ಯಾರೂ ಸಾಯಿಸೋದಕ್ಕಾಗೋದಿಲ್ಲ ಅಂತ ತಿಳಿದು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತಾನೆ 10 ದಿವಸ. ಯಾವಾಗ ಭೀಷ್ಮ ಬಿದ್ದೋಗ್ಬಿಟ್ಟಿದ್ದಾನೆ, ಹಿಂಗೆ ಮೃತ್ಯುಪ್ರಾಯದಲ್ಲಿದ್ದಾನೆ, ಶಿರಸ್ಸೇದಲ್ಲೇ ಬಿದ್ದೋಗಿದ್ದಾನೆ ಅಂತ ಗೊತ್ತಾದ ಮೇಲೇ ಎಚ್ಚರ ಆಗಿಬಿಟ್ಟಿದ್ದು. ಅಯ್ಯೋ ಇದೆಂಗೆ ಸಾಧ್ಯ ಆಯಿತು ಅಂದ್ಬಿಟ್ಟು ಆವಾಗ ಸಂಜೆಯನ್ನು ಕರೆಸಿಬಿಟ್ಟು ಡೀಟೇಲಾಗಿ ಸ್ಟಾರ್ಟಿಂಗ್ ದಿವಸದಿಂದ 10 ದಿವಸ ಆಗಿಬಿಟ್ಟಿರ್ತೀವಿ ಯುದ್ಧ. ಸ್ಟಾರ್ಟಿಂಗ್ ದಿವಸದಿಂದ ಏನೇನೆಲ್ಲ ನಡೀತು ನನಗೆ ಡೀಟೇಲಾಗಿ ಹೇಳು, ಹೆಂಗೆ ಬಿದ್ದೋಗ್ಬಿಟ್ಟ ಭೀಷ್ಮ ಪಿತಾಮಹ ಅಂತ, ಯಾರು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅವನ್ನ ಅಂದ್ಬಿಟ್ಟು. ಮತ್ತು ಅವೆಲ್ಲ ಸ್ಟೋರಿ ಹೇಳಿ ಯಾವಾಗ ಬಿದ್ದೋಗಿದೆ ಅಂತ ಗೊತ್ತಾಯ್ತು, ಆವಾಗ ಅನಿಸ್ಬಿಡ್ತಂತೆ ಇನ್ನು ನನ್ನ ಮಕ್ಳಿಗೆ ಹೇಳೋದಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಮತ್ತು ಯದಾ ಯದಾ ವಾಯುಶ್ಚಂದ್ರ ಸೂರ್ಯೌ ಚ ಯುಕ್ತೌ ಕೌಂತೆಯ ನಾಮಾನುಲೋಮಾ ಜಯಾಯ ನಿತ್ಯಂ ಚಾಸ್ಮಾಂಚಿವ ಪದಾ ಭೀಷಯಂತಿ ತದಾ ನ ಸಂಚೆ ವಿಜಯಾಯ ಸಂಜಯ. ಯಾವಾಗ ಯುದ್ಧ ಮಾಡೋಕ್ಕೆ ಮುಂಚೆ ಮುಹೂರ್ತಕ್ಕೆ ನೋಡ್ತಾಯಿದ್ರು, ಈ ಕಾರ್ಯದಲ್ಲಿ ಯಾರು ವಿಜಯ ಆಗ್ತಾರೆ ಅನ್ನೋದು ಕೂಡ ಜ್ಯೋತಿಷ್ಯಶಾಸ್ತ್ರ ತುಂಬ ಪಕ್ಕ ಇರುತ್ತೆ, ಮುಂಚೆನೇ ಗೊತ್ತಾಗ್ಬಿಡ್ತಾಯಿತ್ತಂತೆ. ಆ ಜ್ಯೋತಿಷ್ಶಾಸ್ತ್ರದಲ್ಲಿ ಎಲ್ಲ ಜ್ಯೋತಿಷರ ಕೈಯಲ್ಲಿ ಎಲ್ಲರ ಮಹಾವಿದ್ಯನ ಕೈಯಲ್ಲಿ ತೆಗೆಸಿರ್ತಾರೆ ಈ ಯುದ್ಧದಲ್ಲಿ ಯಾರು ಗೆಲ್ಲೋ ಚಾನ್ಸಸ್ ಇದೆ ಅಂತ. ನೋಡಿದ್ರೆ ಪಾಂಡವರ ಪಕ್ಷದಲ್ಲೇ ವಾತಾವರಣ ತುಂಬ ಚಂದ್ರರು ಸೂರ್ಯರು ಎಲ್ಲ ಶುಭ ಸ್ಥಾನಗಳಲ್ಲಿದ್ದರು, ಗ್ರಹಗಳ ನಕ್ಷತ್ರಗಳು ಕೂಡ ಕಂಪ್ಲೀಟ್ ಪಾಂಡವರ ಕಡೆನೇ ಇತ್ತು. ಅದು ಕೌರವರ ಕಡೆ ಇಲ್ಲೇ ಜ್ಯೋತಿಷದಲ್ಲೂ ಇವ್ರ ಕಡೆ ಏನೂ ಇರಲಿಲ್ಲ. ಅದಲ್ಲದಿರ ಯುದ್ಧದ ಸಮಯದಲ್ಲೂ ಕೂಡ ನಾಯಿಗಳು ನರಿಗಳು ಡೈಲಿ ಕಿರ್ಚಾಡ್ತಾ ಇದ್ದಂತೆ ಇವರ ಪ್ಯಾಲೇಸ್ ಸುತ್ತಮುತ್ತ ಬಂದುಬಿಟ್ಟು. ಅನಿಷ್ಟ ಜಾಸ್ತಿ ದೊಡ್ಡ ಅನಿಷ್ಟ ನಡೆದಾಗ ಅವ್ರವ್ರ ಮನೆಗಳ ಹತ್ರ ಅವ್ರ ಮನೆಗಳಿಗೆ ಕೇಳಿಸೋ ಥರ ಬಂದ್ಬಿಟ್ಟು ನರಿಗಳು ನಾಯಿಗಳು ಭಯಂಕರವಾಗಿ ಅಂತ ಕಿರ್ಚ್ತಾವಂತೆ. ನಾನು ಸುಮಾರು ಕೆಲವೊಂದು ದುರ್ಘಟನೆಗಳು ಯಾವುದಾದ್ರೂ ಪ್ರಾಕೃತಿಕ ದುರ್ಘಟನೆಗಳಾದಾಗ ನಾಯಿಗಳು ಸುಮಾರು ಕಿರ್ಚಿದ್ದು ನಾನು ನೋಡಿದ್ದೀನಿ. ಮತ್ತು ಅದಾದಮೇಲೆ ಯಾವುದೋ ಒಂದು ದೊಡ್ಡ ನ್ಯೂಸೇ ಬರುತ್ತೆ, ಮತ್ತು ದೊಡ್ಡ ಅನಾಹುತನೇ ಆಗಿರುತ್ತೆ. ಈ ಯುದ್ಧದಲ್ಲಿ ಬಿಡಿ, ದುರ್ಯೋಧನ ಹುಟ್ಟಿದ ಸಮಯದಲ್ಲಿ ಯಾವಾಗ ಅವ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಲ್ಲ, ಮೊದಲನೇ ಮಡಿಕೆಯನ್ನು ಹೊಡ್ಕೊಂಡು ಹೊರಗಡೆ ಯಾವಾಗ ಬಂದನೋ ಆವಾಗಲೇ ಸುತ್ತಮುತ್ತ ನರಿಗಳು ಏನೇನೆಲ್ಲ ಅಪಶಕನಗಳಾಗಬೇಕು ಎಲ್ಲ ಅಪಶಕನಗಳು ಆಗಿಬಿಟ್ಟಿರ್ತವೆ. ಆವಾಗಲೇ ಪಂಡಿತರು ಹೇಳ್ತಾರೆ, ಇವನು ದುರ್ಯೋಧನ ಮಹಾ ರಾಕ್ಷಸ ನಕ್ಷತ್ರಗಳಲ್ಲಿ ಹುಟ್ಟಿದ್ದಾನೆ, ಇವನು ಒಬ್ಬನ್ನು ಸಾಯಿಸಿಬಿಡಿ, ನೀವು ಈಗಲೇ ಕತ್ತಿಸಿಗೆ ಸಾಯಿಸಿಬಿಡಿ, ನಿಮ್ಮ ಕುರುವಂಶ ನಾಶ ಆಗ್ತಿದ್ರೆ ಕಾಪಾಡಾಗುತ್ತೆ. ಇವನು ಒಬ್ಬನಿದ್ರೇಗನೇ ಕಂಪ್ಲೀಟಾಗಿ ದೊಡ್ಡ ವಿಪರೀತವಾದ ಆಪತ್ತಿನ ತಗೊಬಂದು ಕುರುವಂಶ ನಾಶ ಆಗುತ್ತೆ ಅಂತ ಪಂಡಿತರು ವಿದ್ವಾಂಸರು ಎಲ್ಲ ಹೇಳ್ತಾರೆ. ನಮ್ಮ ಪೂರ್ವಾಶ್ರಮದ ತಾತ ಕೂಡ ದೊಡ್ಡ ಜ್ಯೋತಿಷಿಯಾಗಿರ್ತಾನೆ. ಊರುಗಳಲ್ಲೆಲ್ಲ ಅಲ್ಲೆಲ್ಲ ಸ್ಟೋರಿಗಳು ಹೇಳ್ತಾರೆ. ಆ ಸುತ್ತಮುತ್ತ ಏರಿಯಾದವರೆಲ್ಲ ಮುಹೂರ್ತಗಳಿಗೆ ಏನೇ ಕೆಲಸಕ್ಕೂ ಬರ್ತಿದ್ರಂತೆ. ಅವರು ಮಹಾವಿದ್ವಾನ್ ಆಗಿರ್ತಾನೆ. ಇಂದಿರಾ ಗಾಂಧಿದು ನ್ಯೂಸ್ ಪೇಪರ್ ಡೇಟ್ ಆಫ್ ಬರ್ತ್ ಬಂದಿದ್ದರೆ ಆ ಡೇಟ್ ಆಫ್ ಬರ್ತಲ್ಲಿಂದ ಅವೆಲ್ಲ ಜಾತಕ ಬರೆದುಬಿಟ್ಟಿದ್ದಂತೆ. ಬರೆದುಬಿಟ್ಟು ಆ ಪ್ರಾಣ ಗಂಡಗಳಂತಾರೆ, ಆಯುಷ್ ಇತ್ತಂತ ಇಂದಿರಾ ಗಾಂಧಿಗೆ. ಬಟ್ಟು ಯಾವ ಸಮಯದಲ್ಲಿ ಮೃತ್ಯು ಆಗಿತ್ತೋ ಆ ಸಮಯದಲ್ಲಿ ಕರೆಕ್ಟಾಗಿ ಪ್ರಾಣಗಂಡ ಇತ್ತಂತೆ. ಆ ಪ್ರಾಣಗಂಡದ ಬಗ್ಗೆ ಕೂಡ ಆ ಜಾತಕದ ಇವಾಗಲೂ ಇದೆ. ಅದು ನೋಡಿ, ಈ ಸಮಯದಲ್ಲಿ ಇಂಥ ಸಮಯದಲ್ಲಿ ಸ್ವಲ್ಪ ಆ ಪ್ರಾಣಗಂಡ ಇರೋ ಸಮಯದಲ್ಲಿ ಸ್ವಲ್ಪ ಏನೂ ಕಾರ್ಯಗಳು ಮಾಡ್ದಿರ ಶಾಂತಿಯಿಂದ ಧ್ಯಾನ ಜಪಗಳು ಇಂಥ ಸತ್ಕಾರ್ಯಗಳು ಮಾಡಿಕೊಂಡ್ರೆ ಆ ಸಮಯ ದಾಟೋಗ್ಬಿಟ್ರೆ ಮತ್ತೆ ಅದು ಮೃತ್ಯು ಬರೋದಿಲ್ಲ. ಅಂಥ ಪ್ರಾಣಗಂಡಗಳ ಸಮಯದಲ್ಲಿ ಅಕಾಲ ಮೃತ್ಯು ಅಂತಾರಲ್ಲ, ಅಂಥ ಸಮಯದಲ್ಲಿ ಅದನ್ನು ತಿಳ್ಕೊಂಡು ಆ ಸಮಯದಲ್ಲಿ ಸ್ವಲ್ಪ ಸಾಧನೆ ಮಾಡಿಕೊಂಡ್ರೆ ಮೃತ್ಯುಯಿಂದ ಹೊರಗಡೆ ಬರ್ಬೋದು. ಅವರು ಕೂಡ ಎಷ್ಟೋ ಜನಕ್ಕೆ ಮುಹೂರ್ತಗಳಲ್ಲಿ ಕೆಲವರು ಮಕ್ಕಳು ಹುಟ್ಟುಬಿಟ್ಟಿರ್ತಾರಲ್ಲ, ಆ ಮಕ್ಕಳು ಹುಟ್ಟಿದ ಸಂಯೋಗದಲ್ಲಿ ಯಾರಿಗೊಬ್ಬರು ಸಾವಿರುತ್ತೆ. ಒಂದು ಸತಿ ತಂದೆನೇ ಸಾಯೋ ಥರ ಇರ್ತಾನೆ, ಆ ಮಗು ಉಳಿದ್ರೆಗನ ತಂದೆಗೆ ಪ್ರಾಣ ಹೋಗೋ ಥರ ಇರುತ್ತೆ. ಆ ಥರ ಯಾರೋ ಆ ಥರ ಸೂಚಕ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಹುಟ್ಟಿದ ಮಗುವನ್ನು ಸಾಯಿಸ್ಬಿಡ್ಬೇಕಂತೆ. ಆ ಥರ ಅವರ ಆಜ್ಞೆಯಿಂದ ಕೆಲವೊಂದು ಹುಟ್ಟಿದ ಮಕ್ಕಳನ್ನು ಇಮಿಡಿಯೇಟಾಗಿ ಸಾಯಿಸಿಬಿಟ್ಟಿದ್ದಾರಂತೆ. ಅದೆಲ್ಲ ನನಗೆ ಆವಾಗ ವಿಚಿತ್ರ ಅನಿಸ್ತಾಯಿತ್ತು. ಮತ್ತು ಈಗ ನೋಡಿದ್ರೆ ಶಾಸ್ತ್ರದಲ್ಲಿ ಆ ಥರ ವಿಧಾನ ಇರುತ್ತೆ.
ಈಗ ಘಟೋತ್ಕಚ, ಅಭಿಮನ್ಯು ಮತ್ತು ನಾಗಾರ್ಜುನ ಕೊಂಡವೇಲ ಅಂದ್ಬಿಟ್ಟು ಇವರು 3 ಜನನೂ ಪಾಂಡವರ ಮಕ್ಕಳಾಗಿರ್ತಾರೆ. ಇವ್ರು 3 ಜನ ಎಂಥ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂದರೆ ಶ್ರೀಕೃಷ್ಣನಿಗೆ ಪ್ರಾಣಹಾನಿ ಇರುತ್ತೆ. ಅವ್ರು 3 ಜನ ಸ್ವಲ್ಪ ದಿವಸ ಬದುಕಿದ್ರೆ ಶ್ರೀಕೃಷ್ಣ ಪ್ರಾಣನೇ ಹೋಗೋ ಸಮಸ್ಯೆ ಇರುತ್ತೆ. ಅದಕ್ಕೆ ಅವ್ರನ್ನ ಮುಂಚೆನೇ ಅವ್ರ ಪ್ರಾಣ ಹೋಗಲೇಬೇಕು ಅಂತ ವಿಧಿ ಹಂಗಿರುತ್ತೆ. ಮತ್ತು ಹಂಗೆ ಅಂತ ಅಷ್ಟೇ ಪರಾಕ್ರಮ ಆಗಿರ್ತಾರೆ. ಘಟೋತ್ಕಚನ ಎಂಥ ಪರಾಕ್ರಮಿ ಅಂದರೆ ರಾಕ್ಷಸ ಕುಲದಲ್ಲಿ ಹುಟ್ಟಿರ್ತಾನೆ. ದುರ್ಯೋಧನ ಹೆಚ್ಚು ಎದುರಿದ್ದು ಅಭಿಮನ್ಯು ಮತ್ತು ಘಟೋತ್ಕಚನಿಗೆ. ಏನು ರಣಭೂಮಿಯಲ್ಲಿ ದೊಡ್ಡ ಶರೀರ ಮಾಡಿಕೊಂಡು ಹೊರ್ಲಾಡ್ಬಿಡ್ತಾ ಇದ್ದಂತೆ. ಹೊರ್ಲಾಡ್ಬಿಡ್ತಾ ಇದ್ರೆ ಚಟ್ನಿ ರೋಲ್ ಕೆಳಗಡೆ ಕಡಲೆಕಾಯಿ ಬೀಜ ಚಟ್ನಿ ಆಗುತ್ತಲ್ಲ, ಹಂಗೆ ಚಟ್ನಿ ಆಗಿಬಿಡ್ತಾ ಇದ್ರಂತೆ ಆ ಕಡೆ ಸೇನೆ. ಏನೊಂದು ಅರ್ಧ ತಾಸು ಬಿಟ್ಟಿದ್ರಿಗೇ ಇಡೀ ಕೌರವ ಸೇನೆ ಎಲ್ಲ ಚಟ್ನಿ ಮಾಡಿಬಿಡ್ತಾ ಇದ್ದಂತೆ. ಅದಕ್ಕೆ ಆ ಕರ್ಣನಿಗೆ ಬೇಕಂತ ಫೋರ್ಸ್ ಮಾಡಿಬಿಟ್ಟು ಅಮೋಘ ಅಸ್ತ್ರ ಒಂದು ವರ ಹೊಂದಿರ್ತಾನೆ ಇಂದ್ರದೇವನಿಂದ. ಕವಚ ಕುಂಡಲಗಳೆಲ್ಲ ಕೇಳಿದ ಮೇಲೆ ಎಲ್ಲ ಕೊಟ್ಟುಬಿಡ್ತಾನಲ್ಲ, ದೇವೇಂದ್ರನಿಗೆ ಕರುಣೆ ಬಂದ್ಬಿಡುತ್ತೆ. ಅಬ್ಬಾ ಎಂಥ ಮಹಾವೀರನು ಇವನು, ಚರ್ಮನ ಕಿತ್ತು ಕೊಟ್ಟಷ್ಟು ಕಷ್ಟ ಆಗುತ್ತೆ ಅದು ಕರ್ಣಕುಂಡಗಳು ರಕ್ಷಾ ಕವಚ. ದಾನದಲ್ಲಿ ಕೇಳಿಬಿಟ್ಟಂತ ಅದನ್ನು ಕೂಡ ಲೆಕ್ಕ ಮಾಡಿದ್ರೆ ಕೊಟ್ಬಿಟ್ನಲ್ಲ, ಇಂಥ ಮಹಾನುಭಾವ ನೀನು ವರ ಕೇಳು ಅಂತ ಹೇಳ್ತಾನೆ. ಆವಾಗ ಅಮೋಘ ಶಕ್ತಿಯನ್ನು ಕೊಡ್ತಾನೆ. ಅಮೋಘ ಶಕ್ತಿ ಅಂತಂದ್ರೆಗನ ಅದು ಹಾಕಿದ್ರೆಗನ ಅರ್ಜುನ 100% ಸಾಯ್ತಿದ್ದ. ಆ ಅಮೋಘ ಶಕ್ತಿಯನ್ನು ವ್ಯರ್ಥ ಮಾಡಿಸ್ಬೇಕಂತ ಘಟೋತ್ಕಚನ ಕರೆಸಿ ಶ್ರೀಕೃಷ್ಣ ಪರಮಾತ್ಮ ನೀನು ಭಯಂಕರವಾಗಿ ಯುದ್ಧದಲ್ಲಿ ಹೆದರಿಕೆ ದುರ್ಯೋಧನಿಗೆ ಹೆದರಿಕೆ ಉಂಟು ಮಾಡೋ ಥರ ಮಾಡಿ ದುರ್ಯೋಧನ ಕಡೆನೇ ಹೆಚ್ಚು ಹೋಗ್ತಾರೆ ನೀನು ಅಂತ. ಆ ದುರ್ಯೋಧನ ಘಟೋತ್ಕಚನ ಪ್ರಭಾವಕ್ಕೆ ಹೆದರಿ ಕರ್ಣನ ಹತ್ರ ಹೋಗ್ಬಿಟ್ಟು ಬೇಗ ಇನ್ನೊಂದು ಸಾಯಿಸಿಬಿಡು, ಅಮೋಘಾಸ್ತ್ರ ಏನಂತರ ಇದೆ ಅಲ್ಲ, ಅಮೋಘಾಸ್ತ್ರದಿಂದ ಬಿಟ್ಬಿಡು ಅಂತ. ಅವನು ಇಲ್ಲ ಇದು ಅರ್ಜುನನಾಗಿ ಸರವಾಗಿ ನಾನು ಇಟ್ಕೊಂಡಿದ್ದೀನಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅಯ್ಯೋ ನಿನ್ನ ಅರ್ಜುನನ ಮತ್ತೆ ನೋಡ್ಕೊ, ಇವತ್ತೇ ಇವನು ಮುಗಿಸ್ಬಿಡ್ತಾರೆ, ಇನ್ನು ಅರ್ಧ ಗಂಟೆಯಲ್ಲೆಲ್ಲ ಇವನು ನಮ್ಮನ್ನೆಲ್ಲ ಚಟ್ನಿ ಮಾಡೋ ಥರ ಇದನ್ನು ಬೇಗ ಬಿಟ್ಬಿಡು ಅಂದ್ಬಿಟ್ಟು ಫೋರ್ಸ್ ಮಾಡಿಬಿಟ್ಟು ಅಮೋಘಾಸ್ತ್ರನ ಘಟೋತ್ಕಚನ ಮೇಲೆ ವೇಸ್ಟ್ ಮಾಡಿಬಿಡ್ತಾರೆ. ಘಟೋತ್ಕಚ ಪ್ರಾಣ ಹೋಗ್ಬಿಡುತ್ತೆ. ಘಟೋತ್ಕಚನಿಗೂ ಗೊತ್ತಿರುತ್ತೆ ಅವನ ಉದ್ದೇಶ ಕೇವಲ ಅವರು ತಂದೆಯನ್ನ ಗೆಲುವು ಸಲುವಾಗಿ ನಾನು ಪ್ರಾಣ ಆಹುತಿ ಮಾಡೋದಕ್ಕೆ ರೆಡಿ ಅಂತ ಮಾಡಿಬಿಟ್ಟಿರ್ತಾನೆ. ಅಭಿಮನ್ಯುದು ಅದೇ ಥರ ಸ್ಟೋರಿ ಇರುತ್ತೆ. ಆದ್ದರಿಂದ ಅಭಿಮನ್ಯು ಕೂಡ ಕೃಷ್ಣನಿಗೆ ಮುಂಚೆನೇ ಗೊತ್ತಿತ್ತು ಇವತ್ತು ಅಭಿಮನ್ಯು ಹೋಗ್ತಾನೆ ಅಂದ್ಬಿಟ್ಟು. ಅರ್ಜುನನ ಬೇರೆ ಕಡೆ ಯಾವುದೋ ಒಂದು ಯುದ್ಧಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಯಾಕಂದರೆ ಅರ್ಜುನ ಅಲ್ಲಿ ಇದ್ದಾನೆ ಅಂದ್ರೆಗನ ಅರ್ಜುನನ ಸಮಕ್ಷದಲ್ಲಿ ಅಭಿಮನ್ಯುನ ಯಾರೂ ಸಾಯಿಸೋದಕ್ಕಾಗೋದಿಲ್ಲ. ಆ ಥರ ದೊಡ್ಡ ಮಹಾಭಾರತ ಅಂದ್ರೆಗನ ಹೆಂಗೆ ಭಯಂಕರವಾದ ಸ್ಟೋರಿಗಳಿರ್ತವೆ. ಈ ಥರ ಮುಹೂರ್ತಗಳು ಕೂಡ ಎಲ್ಲ ಪಾಂಡವರ ಕಡೆನೇ ಅನುಕೂಲತೆ ಇದ್ದನ್ನು ನೋಡಿಬಿಟ್ಟು ಆವಾಗಲೇ ಅನಿಸ್ತಂತೆ ಧೃತರಾಷ್ಟ್ರನಿಗೆ ಇನ್ನು ನನ್ನ ಮಕ್ಕಳು ಇವ್ರ ಮೇಲೆ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಮತ್ತು ಯದಾ ದ್ರೋಣೋ ವಿವಿಧಾನಸ್ತ್ರಮಾರ್ಗಾನ್ ನಿರ್ದರ್ಶಯನ್ನ ಸಮರೇ ಚಿತ್ರಯೋಧಿ ನ ಪಾಂಡವಾಗ್ನಿಷ್ಟರಾಣಿ ಹಂತಿ ತದಾ ನ ಸಂಚೆ ವಿಜಯಾಯ ಸಂಜಯ. ದ್ರೋಣನಿಗೆ ವಿಚಿತ್ರವಾಗಿ ಯುದ್ಧ ಮಾಡೋ ಎಲ್ಲ ಕೌಶಲ ಇರುತ್ತೆ. ಇವರೆಲ್ಲರಿಗೂ ಕೌರವಿಗೂ ಪಾಂಡವರಿಗೂ ಇಬ್ಬರಿಗೂ ಯುದ್ಧ ಮಾಡೋ ನೀತಿಗಳು ಎಲ್ಲ ಕಲ್ತ್ಕೊಟ್ಟಿದ್ದು ದ್ರೋಣಾಚಾರ್ಯರೇ. ಇಷ್ಟೊಂದು ಕುಶಲತೆ ಇದ್ದರೂ ಕೂಡ ದ್ರೋಣಾಚಾರ್ಯನ ಕಡೆ ಪಾಂಡವರಲ್ಲಿ ಮೇಯ್ನು ಮಹಾರಥಿಗಳನ್ನು ಯಾರನ್ನು ಒಬ್ಬರನ್ನು ಸಾಯಿಸೋದಕ್ಕೆ ಯಾವಾಗ ಆಗ್ತಾ ಇರೋದಿಲ್ಲೋ ಆವಾಗಲೇ ಡೌಟ್ ಬಂದ್ಬಿಡ್ತಂತೆ. ದ್ರೋಣಾಚಾರ್ಯರು ಕೂಡ ಪಾಂಡವರನ್ನು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅವ್ರಿಗೆ ಪಾಠ ಹೇಳ್ಕೊಟ್ರು ಗುರುಗಳೇ ಅಂದಾಗ ಇನ್ನು ನಮ್ಮ ಮಕ್ಳು ಇನ್ನೇನು ಗೆಲ್ತಾರೆ ಅಂದ್ಬಿಟ್ಟು ಆವಾಗಲೂ ಕೂಡ ಡೌಟ್ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದು ಕಷ್ಟ ಅಂದ್ಬಿಟ್ಟು. ಮತ್ತು ಈ ಕಡೆ ಕೌರವರ ಸೇನಾದಲ್ಲಿ ದೊಡ್ಡ ಮಹಾರಥಿಗಳಿರ್ತಾರೆ. ಮಹಾರಥಿಗಳಂದರೆ ಒಬ್ಬೊಬ್ಬರು 10,000 ಸಿಂಗಲ್ ಹ್ಯಾಂಡಲ್ಲಿ ಸಾಯಿಸೋಷ್ಟು ಸಾಮರ್ಥ್ಯ ಇರ್ತಾರೆ. ಹೆಚ್ಚು ಮಹಾರಥಿಗಳು ಕೌರವರ ಸೇನೆದಲ್ಲೇ ಇರ್ತಾರೆ. ಅಂಥ ಮಹಾರಥಿಗಳನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಯದಾ ಶ್ರೌಷಂ ಚಾಸ್ಮದೀಯಾನ್ ಮಹಾರಥಾನ್ ವ್ಯವಸ್ಥಿತಾನ್ ಅರ್ಜುನಸ್ಯಾಂತಕಾಯ
ಸಂಸಪ್ತಕಾನ್ನಿಹತಾರ್ಜುನೈನ ತದಾ ನ ಸಂಚೇ ವಿಜಯಾಯ ಸಂಜಯ. ಈ ಕಡೆ ನಮ್ಮ ಪಕ್ಷದಲ್ಲಿ ದೊಡ್ಡ ದೊಡ್ಡ ಮಹಾರಥಿಗಳನ್ನೆಲ್ಲ ಅರ್ಜುನನು ದಿನಕ್ಕೆ ಒಬ್ಬರನ್ನೋ ಸಾಯಿಸ್ಬಿಡ್ತಾ ಇರ್ತಾನೆ. ಅರ್ಜುನ ಮಹಾಪರಾಕ್ರಮಿ, ಅಂಥ ಮಹಾರಥಿಗಳನ್ನೇ ಕೆಳಗಡೆ ಸಾಯಿಸ್ಮೇಲೆ ಇನ್ನು ಮಿಕ್ಕಿದ ಸೈನ್ಯ, ಸಾಮಾನ್ಯ ಸೈನ್ಯ ಲೆಕ್ಕನೇ ಇರೋದಿಲ್ವಲ್ಲ. ದೊಡ್ಡ ದೊಡ್ಡ ಮಹಾರಥಿಗಳೇ ಎಲ್ಲ ಸತ್ತೋಗ್ತಾ ಇದ್ದಾರೆ ನಮ್ಮ ಕಡೆ ಹೆಚ್ಚು ಅಂತ ಗೊತ್ತಾದ ಮೇಲೆ ಆವಾಗಲೂ ಅನಿಸ್ತಂತೆ, ಇನ್ನು ಅರ್ಜುನನಿಗೆ ಸರಿಸಾಟಿ ಯಾರೂ ಇಲ್ಲ, ಮಹಾರಥಿಗಳು ಕೂಡ ಲೆಕ್ಕ ಇಲ್ಲ ಅಂತ. ಆವಾಗಲೂ ನನ್ನ ಮಕ್ಕಳನ್ನ ಗೆಲ್ಲೋದಿಲ್ಲ ಅಂತ ಅನಿಸ್ತಾ ಇತ್ತಂತೆ. ಮತ್ತು ಯದಾ ಶ್ರೌಷಂ ವ್ಯೂಹ ಭೇದ್ಯಮನ್ಯೈ ಭಾರದ್ವಾಜೇನಾಥ ಶಸ್ತ್ರೇಣ ಗುಪ್ತಂ ಭಿತ್ವಾ ಸೌಭದ್ರಂ ವೀರಮೇಕಂ ಪ್ರವಿಷ್ಟಂ ತದಾ ನ ಸಂಚೇ ವಿಜಯಾಯ ಸಂಜಯ. ದ್ರೋಣಾಚಾರ್ಯರು ಚಕ್ರವ್ಯೂಹ ರಚನೆ ಮಾಡ್ತಾರೆ. ಚಕ್ರವ್ಯೂಹ ರಚನೆ ಅಂದರೆ ರಾಜರ ಒಂದು ಬಲ ಅಬಲಗಳು ನೋಡಿಕೊಂಡು, ಯಾರ್ಯಾರ ಕೆಪ್ಯಾಸಿಟಿ ಹೆಂಗೆ ಅಂತ ಬಲ ಅಂತ ಎಲ್ಲ ನೋಡಿಕೊಂಡು ಒಂದು ಚಕ್ರಾಕಾರದಲ್ಲಿ ಸೈನಿಕರನ್ನು ನಿಲ್ಲಿಸೋ ಒಂದು ಪೊಸಿಷನ್ ಇರುತ್ತೆ. ಅದು ಅಲೆಕ್ಸಾಂಡರ್ ಸಿಕಂದರ್ ಇದ್ನಲ್ಲ, ಅವನು ಇದು ಬಲೆ ಯೂಸ್ ಮಾಡ್ತಿದ್ದ ಈ ಟೆಕ್ನಿಕ್ಕು. ಕಡಿಮೆ ಸಂಖ್ಯೆ ಇದ್ದಾಗಲೂ ಕೂಡ ಪರ್ಷಿಯನ್ಸ್ ಜೊತೆ ಯುದ್ಧ ಮಾಡಿದಾಗ ಅವಾಗೆಲ್ಲ ಒಂದು ಟೆಕ್ನಿಕ್ ಇರುತ್ತೆ. ಸೈನಿಕರನ್ನ ನಿಲ್ಲಿಸೋ ಟೆಕ್ನಿಕ್ಕು, ಮಧ್ಯದಲ್ಲಿ ಹದ್ದು ಥರ ನಿಲ್ಲಿಸೋದು, ಆ ಥರ ನಾಗರಾವ್ ಥರ ನಿಲ್ಲಿಸೋದು, ಆ ಥರ ವಿಚಿತ್ರ ಪೊಸಿಷನ್ಸ್ ಇರುತ್ತೆ. ಆ ಪೊಸಿಷನ್ಗಳಲ್ಲಿ ಎದುರುಗಡೆ ಎಷ್ಟೇ ಹೆಚ್ಚು ಜನ ಇರಲಿ, ಅವ್ರನ್ನ ಈ ಕಡೆ ಇರೋರು ಹೆಚ್ಚು ಜನ ಅವ್ರನ್ನ ಸಾಯಿಸಿಬಿಡ್ತಾರೆ. ಅದೊಂದು ಟೆಕ್ನಿಕ್ ಇರುತ್ತೆ ಯುದ್ಧದಲ್ಲಿ. ಆ ಟೆಕ್ನಿಕಲ್ಲಿ ಇದು ಪದ್ಮವ್ಯೂಹ, ಚಕ್ರವ್ಯೂಹ ಅನ್ನೋದು ದೊಡ್ಡ ಸ್ಟ್ರಾಂಗೆಸ್ಟ್ ಟೆಕ್ನಿಕ್ ಅದು ಯುದ್ಧ ಕೌಶಲ್ಯದಲ್ಲಿ. ಅದರಲ್ಲಿ ಏನಂದರೆ ಮುಖ್ಯವಾಗಿ ಯುದ್ಧ ಮಾಡ್ತಾ ಇರೋರು ಕೆಪ್ಯಾಸಿಟಿಗಳು ಗೊತ್ತಿರಬೇಕು. ಯಾವ ರಾಜನಿಗೆ ಎಷ್ಟು ಕೆಪ್ಯಾಸಿಟಿ ಇದೆ ಅಂದ್ಬಿಟ್ಟು ಆ ಕೆಪ್ಯಾಸಿಟಿ ಪ್ರಕಾರ ಅದನ್ನು ವ್ಯೂಹ ರಚನೆ ದ್ರೋಣಾಚಾರ್ಯ ಮಾಡಿರ್ತಾನೆ. ಬಟ್ ಆ ವ್ಯೂಹ ರಚನೆ ಅರ್ಜುನನಿಗೂ ಹೇಳ್ಕೊಟ್ಟಿರ್ತಾನೆ. ಅರ್ಜುನನಿಗೆ ಆ ಪದ್ಮವ್ಯೂಹವನ್ನು ಭೇದನೆ ಮಾಡಿ ಒಳಗಡೆ ನುಗ್ಗಿ ಹೊರಗಡೆ ಬರೋದು ಗೊತ್ತಿರುತ್ತೆ. ಮತ್ತು ಆವತ್ತು ಒಂದು ದಿವಸ ಯಾವಾಗ ಅರ್ಜುನನ ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ ಕೃಷ್ಣ ಅಂತ ಗೊತ್ತಾಗುತ್ತೆ, ಅವರು ವ್ಯೂಹ ರಚನೆ ಮಾಡಿಬಿಟ್ಟಿರ್ತಾರೆ. ಮತ್ತು ಅವತ್ತು ಅಭಿಮನ್ಯುವನ್ನು ನೇಮಕದಲ್ಲಿ ಮುಂದೆ ಬಿಟ್ಟಿರ್ತಾರೆ. ಬಟ್ ಧರ್ಮರಾಜನಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಮಿಕ್ಕಿದ ಪಾಂಡವ್ರಿಗೆ ಯಾರಿಗೂ ಅದರ ಒಳಗಡೆ ಎಂಟ್ರಿ ಕೊಡೋದು ಕೂಡ ಗೊತ್ತಿರೋದಿಲ್ಲ. ಭೀಮ ಎಷ್ಟೇ ಬಲವಂತ ಆಗಿರಲಿ, ಅಲ್ಲಿ ಪದ್ಮವ್ಯೂಹದಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರ ಯೋಗ್ಯತೆ ಏನು ಅಂದ್ಬಿಟ್ಟು. 4 ಜನ ಪಾಂಡವ್ರನ್ನು ಒಳಗಡೆ ಹೋಗೋದಕ್ಕೆ ಚಾನ್ಸ್ ಹೊರಗಡೆನೇ ಇವ್ರ ನಿಲ್ಲಿಸ್ಬಿಟ್ಟಿರ್ತಾರೆ. ಅರ್ಜುನ ಅಂತ ಅಭಿಮನ್ಯು ಅಂತಾನೆ, ನಾನು ಒಳಗಡೆ ಹೋಗೋದು ನಾನು ಭೇದನೆ ಮಾಡ್ಕೊಂಡು ಒಳಗಡೆ ಹೋಗೋದು ನನಗೆ ಗೊತ್ತಿದೆ. ನಾನು ಯಾವಾಗ ಛೇದನೆ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ, ನಾನು ಹಿಂದ್ಗಡೆ ನೀವು ಬಂದುಬಿಟ್ರೆ ಮತ್ತು ಒಳಗಡೆ ನಾವು ಪ್ರವೇಶ ಮಾಡಿದ್ಮೇಲೆ ಮತ್ತೆ ಹೊರಗಡೆ ಅವನ್ನೆಲ್ಲ ಕೊಂದೇ ತಾನೇ ಹೊರಗಡೆ ಬರೋದು ಅಂದ್ಬಿಟ್ಟು ಆವಾಗ ಇವ್ರಿಗೊಂದು ಸಂಭಾವನೆ ಬುದ್ಧಿ ಬರುತ್ತೆ. ಸರಿ ಬಿಡು, ನಮಗೆ ಒಳಗಡೆ ಎಂಟ್ರಿನೇ ಮಾಡೋದು ಕಷ್ಟ ಇದೆ ಅಲ್ಲ, ಎಂಟ್ರಿನೇ ಆಗಿಬಿಟ್ಟ ಮೇಲೆ ಮತ್ತೆ ಅವ್ರನ್ನೆಲ್ಲ ಒಳಗಡೆ ಇರೋನೆಲ್ಲ ಸಾಯಿಸ್ಕೊಂಡು ಹೊರಗಡೆ ನಾವು ಬರ್ಬೋದು ಅಂದ್ಬಿಟ್ಟಿದ್ದನ್ನು ಧರ್ಮರಾಜ ಹಂಗೆ ಒಪ್ಕೊಂಡು, ಸರಿಯಪ್ಪ ನೀನು ಛೇದನೆ ಮಾಡ್ಕೊಂಡು ಮುಂದೆ ಹೋಗ್ತಾಯಿರು, ಹಿಂದ್ಗಡೆ ನಾವು ಬರ್ತೀವಿ ಅಂತ. ಬಟ್ ಆ ಚಕ್ರವ್ಯೂಹದಲ್ಲಿ ಎಂಟ್ರೆನ್ಸಲ್ಲಿ ಸೈಂಧವ ಒಂದು ವರ ಕೇಳಿರ್ತಾನೆ. ಇವು ಪಾಂಡವ್ರ ಮೇಲೆ ಅವನಿಗೂ ಏನೋ ಸೇಡಿರುತ್ತೆ, ತಪಸ್ಸು ಮಾಡಿ ಒಂದು ವರ ಕೇಳಿರ್ತಾನೆ. ಮಹಾಭಾರತ ಯುದ್ಧ ಭವಿಷ್ಯತ್ತಿನಲ್ಲಿ ಆಗುತ್ತೆ ಅನ್ನೋ ವಿಷಯನೂ ಅವನಿಗೆ ಗೊತ್ತಿರುತ್ತೆ. ಒಂದೇ ವರ ಕೇಳಿರ್ತಾನೆ, ನನಗೆ ಪರಮಾತ್ಮ ನೀನು ನನಗೆ ಒಂದು ದಿವಸ ಪಾಂಡವ ಸೇನಾನ ತಡೆಯೋ ಸಾಮರ್ಥ್ಯ ನನಗೆ ಕೊಡಬೇಕಂತ ವರ ಕೇಳ್ಕೊಂಬಂದಿರ್ತಾನೆ. ಅವನಿಗೆ ಆ ವರ ಇರುತ್ತೆ ಸೈಂಧವನಿಗೆ. ಅದಕ್ಕೆ ಅವನು ಅಭಿಮನ್ಯುವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಅಭಿಮನ್ಯು ಭಯಂಕರ ಬಲಶಾಲಿ ಆಗಿರ್ತಾನೆ. ಸಣ್ಣ ಹುಡುಗ, 16 ವರ್ಷ ಹುಡುಗ ಆದರೂ ಕೂಡ ಭಯಂಕರ ಪರಾಕ್ರಮಿ ಆಗಿರ್ತಾನೆ. ಅಭಿಮನ್ಯುನೊಬ್ಬ ಬಿಟ್ಟುಬಿಟ್ರೆ ಮಿಕ್ಕಿದವರೆಲ್ಲ ಅವನ ಹಿಂದ್ಗಡೆನೇ ಎಂಟ್ರಿ ಮೂಡಿಬೇಕಂತ ಏನಿರ್ತಾರೋ ಎಲ್ಲ ಪಾಂಡವ್ರ ಸೇನೆಯನ್ನು ನಿಲ್ಲಿಸ್ಬಿಟ್ಟಿರ್ತಾನೆ. ಈಗ ಒಳಗಡೆ ಕೇವಲ ಅಭಿಮನ್ಯು ಒಬ್ಬನೇ ಒಂಟಿಯಾಗಿ ಹೋಗಿದ್ದಾನೆ. ಒಂಟಿಯಾಗಿ ಕೂಡ ಏನು ಅವನಿಗೆ ಧರ್ಮ ಯುದ್ಧ ಮಾಡಿದಿದ್ದರೆ ಅವನನ್ನು ಯಾರೂ ಗೆಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಅಸ್ತ್ರಗಳಲ್ಲಿ ಕರ್ಣ ಬಂದ ಮೇಲೇ ಮುಖ್ಯವಾಗಿ ಕರ್ಣನಿಂದಾನೇ ಕೈಯಲ್ಲಿದ್ದ ಅಸ್ತ್ರವನ್ನು ಹೊಡೆದು ಬಾಣನ ಹೊಡೆದ್ಬಿಟ್ಟ ಮೇಲೆ ಆವಾಗಲೇ ಬೈತಾನೆ ಅಭಿಮನ್ಯು, ನೀನೇನೋ ದೊಡ್ಡ ವೀರಶೂರ ಅಂತಾರೆ, ನಾಚಿಕೆ ಆಗಲ್ಲ ಈ ಕೆಲಸ ಮಾಡೋದಕ್ಕೆ ಅಂತ. ಅಸ್ತ್ರಗಳು ಇಲ್ಲದೆ ಇರೋ ಸಮಯದಲ್ಲಿ ಅಟ್ಯಾಕ್ ಮಾಡಿರ್ತಾನೆ. ಆವಾಗಲೇ ತಲೆ ಬಗ್ಗಿಸ್ಬಿಡ್ತಾನೆ ಕರ್ಣ, ಹೌದಲ್ಲ ಈ ಹುಡುಗ ಹೇಳೋದು ಕರೆಕ್ಟ್ ಅಂತ. ದುರ್ಯೋಧನ ಫೋರ್ಸಿಂದ ಮಾಡಿರ್ತಾನೆ ಅಷ್ಟೇ ಹೊರತು ಅಧರ್ಮದಿಂದಾನೇ ಅಭಿಮನ್ಯುವನ್ನು ಸೋಲಿಸಿರ್ತಾರೆ.
ಬಟ್ಟು ಮಿಕ್ಕಿದ ಪಾಂಡವರನ್ನ ಭೀಮ ಧರ್ಮರಾಜ ಎಷ್ಟೇ ಪರಾಕ್ರಮ ಇರಲಿ ಎಲ್ಲರನ್ನೂ ಜರಾಸಂಧ ಆ ಟೆಕ್ನಿಕ್ಕೇ ಅಷ್ಟು ಪವರ್ಫುಲ್ ಆಗಿರುತ್ತೆ ಪದ್ಮವ್ಯೂಹದ್ದು. ಹೊರಗಡೆನೇ ನಿಲ್ಲಿಸ್ಬಿಟ್ಟಿರ್ತಾರೆ ಸಾಯಂಕಾಲ ತನಕ, ಮತ್ತು ಇವರು ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಆವತ್ತಿನ ಅಭಿಮನ್ಯು ಮೃತ್ಯು ಆಗೋಗ್ಬಿಡುತ್ತೆ. ಯಾವಾಗ ಆದರೆ ಇವನು ಧೃತರಾಷ್ಟ್ರನಿಗೆ ಕೇವಲ ಅಭಿಮನ್ಯು ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಅನ್ನೋ ನ್ಯೂಸ್ ಕೇಳಿದ ತಕ್ಷಣವೇ ಆವತ್ತೇ ಅನಿಸ್ಬಿಡ್ತಂತೆ, ಅಯ್ಯೋ ನಾವು ಅರ್ಜುನ ಒಬ್ಬನೇ ಚಕ್ರವ್ಯೂಹನ ಭೇದನೆ ಮಾಡೋದು ಗೊತ್ತಿರೋದು ಅಂದ್ಕೊಂಡಿದ್ವಿ, ಅಭಿಮನ್ಯುಗಳು ಚಕ್ರವ್ಯೂಹನ ಭೇದನೆ ಮಾಡ್ಕೊಂಡು ಒಳಗಡೆ ನುಗ್ಗುಬಿಟ್ನಾ ಅನ್ನೋ ವಿಷಯ ತಿಳಿದಾಗಲೂ ಧೃತರಾಷ್ಟ್ರನಿಗೆ ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂತ ಆವಾಗಲೂ ಕೂಡ ಅನಿಸುತ್ತಂತೆ ಒಂದ್ಸಲ. ಇದೇ ಥರ ಇನ್ನೂ ವಿಲಾಪಗಳು ಮಾಡ್ತಾನೆ, ಅದು ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.